ಕೆಟ್ಟ ನನ್ನ ಮಗ ಆರ್ದಲ್ಲೇನಾರು ಹಾಕಿ ತಾಳಿ ನನ್ನ ಮೊಮ್ಮಗಳ ಕುತ್ತಿಗೆಗೆ ಬಿದ್ದಿದ್ರೆ ನನ್ನ ಮಗಳು ಭಾಳ ಹಾಳಾದಂಗೆ ನನ್ನ ಮೊಮ್ಮಗಳು ಭಾಳ ಹಾಳಾಗಿ ಹೋಗ್ತಿತ್ತಲ್ಲಪ್ಪ. ಅದು ನೆನೆಸ್ಕೊಂಡ್ರೆ ಭಯ ಆಯ್ತದೆ. ದೇವ್ರೆ, ಯಾಕಪ್ಪ ಅವ್ರಿಗಿಂತ ದುರ್ಬುದ್ಧಿ ಕೊಟ್ಟೆ? ಅಪ್ಪ ಮಗ ಸೇರ್ಕೊಂಡು ನಮ್ಮ ಮನೆ ಹಾಳು ಮಾಡಕ್ಕೆ ಬಂದ್ಬಿಟ್ರು. ಅದಕ್ಕೆಯ ಅವ್ರು ಬರೋದ್ ಬೇಡ ಅಂತ ಬಡ್ಕೊಂಡೆ. ಪತ್ರಿಕೆಯಲ್ಲಿ ಅವ್ರ ಹೆಸರಾಕ್ಸಿ ಕರೀದೆ ಹೋಗಿದ್ದಿದ್ರೆ ನಮ್ಗೆ ಈಟೆಲ್ಲ ಅವಮಾನ ಆಯ್ತಿತ್ತಾ? ನಮ್ಗೇನ್ ಅವಮಾನ ಆಯ್ತು? ಇಲ್ಲಿ ಅವಮಾನ ಮಾಡಿಸ್ಕೊಂಡು ಹೋಗಿದ್ದು ಚಿಕ್ಕಪ್ಪ ಮತ್ತೆ ಅವ್ರ ಮಗ. ಏಯ್, ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ್ಳೆ. ಶಾನೆ ತಿಳಿದಿರೋರ್ ತರ ಮಾತಾಡ್ಬೇಡ. ಶಿವು ತಂಗಿಗೆ ಒಸ್ಗೆ ನಡೀತಿತ್ತಂತೆ. ಆವಾಗ ಅವ್ರ ಮಾವನ್ ಮಗ ಹಾರದಲ್ಲಿ ತಾಳಿ ಪೋಣ್ಸಿ ಮದ್ವೆ ಆಗಕ್ ನೋಡ್ದಂತೆ ಅನ್ನೋ ವಿಷಯಕ್ಕೆ ಕೈಕಾಲ್ ಬೆಳೆದು 48 ಹಳ್ಳಿಗೂ ವಿಷಯ ಹಬ್ಬೋಗಿ ಮಾನ ಇಲ್ಲದ ಮನೆ ಅಂತ ಈ ಮನೆಗೆ ಯಾರು ಹೆಣ್ ಕೇಳಕ್ ಬರಕಿಲ್ಲ. ಏಯ್, ಎಲ್ಲೇನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಇನ್ನೂ ಏನ್ ನಿಂತಿದ್ಯಾ? ಸುಮ್ನೆ ಹೋಗು. ನೀವು ಇಲ್ಲಿ ನನ್ ಮುಂದೆ ಮಾತಾಡ್ದಂಗೆ ಅಲ್ಲಿ ಮಾತಾಡ್ಬೇಕಿತ್ತು. ಎಲ್ಲೋಗ್ತೀರಾ? ಮನೆಗ್ ಬಂದೇ ಬರ್ತೀರಾ? ಆಗ ಮಾತಾಡ್ತೀನಿ. ಆಯ್ತಾಯ್ತು, ಹೋಗು. ಜ್ಯೋತಿ, ಹಾಪ್ಪ. ನಿಮ್ಮಮ್ಮ ಒಬ್ಳೇ ಹೋಗ್ತಿದ್ದಾಳೆ, ನೀನು ಅವಳ ಜೊತೆ ಹೋಗಮ್ಮ. ಸರಿ ಅಪ್ಪ. ತುಳಸಿ, ಅತ್ತೆ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಮ್ಮ. ಇಲ್ಲ ಅಣ್ಣ, ನನ್ನ ಮದುವೆ ಆಗುತ್ತೋ ಬಿಡುತ್ತೋ ಅದ್ರ ಬಗ್ಗೆ ಯೋಚನೆ ಇಲ್ಲ ಅಣ್ಣ. ಅದು ನಂಗೆ ಬೇಕಾಗೂ ಇಲ್ಲ. ನನ್ನ ಯೋಚನೆ ಎಲ್ಲ ಸಾವಿತ್ರಿ ಅತ್ತೆ ಬಗ್ಗೆ. ನಾನು ಹೇಳಿದ ಗೆಪ್ತಿ ಐತೆ ತಾನೇ? ಎಲ್ಡ್ರಾಗೊಂದು ಆಗ ಗಂಟ ಈ ಮನೆ ಕಡೆ ಬರಕ್ ಕೊಡು. ಆ ನಂಜಪ್ಪ ಮಾವನು ಮತ್ತೆ ಇಂದ್ರ ಅತ್ತೆಗೆ ಏನ್ ಕಷ್ಟ ಕೊಡ್ತಾರೋ ಅಂತ ನೆನೆಸ್ಕೊಂಡ್ರೆ ತುಂಬಾ ನೋವಾಗುತ್ತೆ ಅಣ್ಣ. ಹ್ಞೂ ಶಿವರಾಜು, ಅವರು 3 ಬಿಟ್ಟವರು ನನ್ನ ಮಗಳನ್ನ ಕೊಲೆ ಮಾಡಿಬಿಟ್ಟು ನಾಡ ಹಾಕೊಂಡು ಸತ್ತೋದ್ಲು ಅಂತ ಹೇಳೋಕ್ಕೂ ಏಸೋದಿಲ್ಲ. ಪಾಪ ನನ್ನ ಮಗಳು ಅದು ಎಷ್ಟು ಕಷ್ಟಪಡ್ತಾವಳೋ ಏನು ಕತೆನೋ. ದೇವ್ರೆ, ಎಲ್ಲಿದೀಯಪ್ಪ? ಅಣ್ಣ ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಅತ್ತೆ ಮನೆಗೆ ಹೋಗ್ತಾ ಇದ್ದೀನಮ್ಮ. ಬೇಡ ಅಣ್ಣ, ಈಗ ಹೋದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಂತ ಅತ್ತೆನ ಹಾಗೆ ಬಿಟ್ಬಿಡೋಕ್ಕಾಗತ್ತಾ? ಈಗ ಬೇರೆ ದಾರಿ ಇಲ್ಲ ಅಣ್ಣ. ನಾವು ಅತ್ತೆಗೆ ಸಪೋರ್ಟ್ ಮಾಡಕ್ ಹೋದ್ರೆ ಅತ್ತೆ ಕಷ್ಟ ಇನ್ನೂ ಜಾಸ್ತಿ ಆಗುತ್ತೆ. ಹೌದು ಶಿವರಾಜು, ತುಳಸಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಈಗ ನೀನು ಅಲ್ಲಿಗೆ ಹೋದ್ರೆ ನಿನ್ನ ಮೇಲಿನ ಕೋಪನ ಆ ಸಾವಿತ್ರಿ ಮೇಲೆ ತೀರಿಸ್ಕೊತಾರೆ ಪಾಪಿಗಳು. ಮಾವಯ್ಯ, ಅವ್ರ ಅತ್ತೆಗೆ ತುಂಬಾ ತೊಂದರೆ ಕೊಡ್ತಾರೆ. ಅವ್ರು ಇನ್ನ ನೋವು ಅನುಭವಿಸದೆ ಅತ್ತೆ ಹಣೆ ಬರಾನ. ಹಣೆ ಬರಾನೇ ಹಾಗೆ ಶಿವರಾಜು. ಕೆಲವರು ಅದನ್ನೇ ಕೇಳ್ಕೊಂಡು ಬಂದಿರ್ತಾರೆ. ಇಲ್ಲ ಮಾವ, ಅತ್ತೆಗಿಂತ ನನ್ನ ಹಣೆ ಬರಹನ ಸರಿಗಿಲ್ಲ. ನನ್ನಿಂದನೇ ಎಲ್ರಿಗೂ ತೊಂದರೆ. ನಾನು ಹುಟ್ಟುವಾಗ್ಲೇ ಅಪ್ಪ ಅಮ್ಮನ್ ಕಳ್ಕೊಂಡು ಅವ್ರ ಮುಖನೇ ನೋಡ್ದೆ ಬೆಳೆದೆ. ಅಣ್ಣ ಅತ್ತೆಗೆ ನನ್ನಿಂದನೇ ಕಷ್ಟ. ನಾನು ಹುಟ್ಟಿರೋದೇ ದರಿದ್ರ ಮಾವ. ತುಳಸಿ, ಹಾಗೆಲ್ಲ ಮಾತಾಡ್ಬೇಡಮ್ಮ, ಸಮಾಧಾನ ಮಾಡ್ಕೊ. ನನ್ನಿಂದ ಯಾಕಣ್ಣ ನಿನಗೆ ಕಷ್ಟ? ನೋಡು ತುಳಸಿ, ಇಲ್ಲಿ ಸತ್ಯ ಧರ್ಮ ನ್ಯಾಯ ಅಂತ ಯಾರು ನಡ್ಕೋತಾರೋ ಅವರಿಗೆ ದೇವ್ರು ಈ ರೀತಿ ಕಷ್ಟ ಕೊಡ್ತಾನೆ ಇರ್ತಾನೆ. ನಮಗೆಷ್ಟೇ ಕಷ್ಟ ಬಂದರೂ ಅದನ್ನು ನಾನು ನೋಡ್ಕೋತೀನಿ. ಅದು ಆ ದೇವ್ರಿಗೆ ಗೊತ್ತಿದೆ. ಅದಕ್ಕೆ ನಮಗೆ ಹೀಗಾಗ್ತಾ ಇರೋದು. ಸಂತೋಷವಾಗಿರುವಾಗ ಧೈರ್ಯವಾಗಿರೋದು ಮುಖ್ಯ ಅಲ್ಲಮ್ಮ. ದುಃಖದಲ್ಲಿದ್ದಾಗ ಧೈರ್ಯವಾಗಿರಬೇಕು. ಅದೇ ನನ್ನ ತುಳಸಿ ಗುಣ. ಅಳ್ಬೇಡಮ್ಮ.
ನಾನು ಹೇಳಿದ ಗೆಪ್ತಿ ಐತೆ ತಾನೇ, ಎಲ್ಡ್ರಾಗೊಂದು ಆಗ ಗಂಟ ಈ ಮನೆ ಕಡೆ ಬರಕ್ ಕೊಡ್ದು. ಅವ್ವ ತಾಯಿ, ಇದ್ ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ ಕಣವ್ವ. ಅತ್ತೆ, ಅಯ್ಯೋ, ಅತ್ತೆ, ಇದೇಳಿ ಅತ್ತೆ. ಯಾಕಪ್ಪ ನನ್ನನ್ನು ತಡೆದೆ? ನನ್ನನ್ನು ಸಾಯೋಕ್ ಬಿಡು. ನೀವ್ ಯಾಕತ್ತೆ ಸಾಯ್ಬೇಕು? ನಾನು ಯಾರಿಗೋಸ್ಕರ ಬದುಕಿರ್ಲಿ ಶಿವರಾಜು? ನನಗೋಸ್ಕರ, ನನ್ನ ತಂಗಿಗೋಸ್ಕರ. ನಾನು ಸಾಯ್ತಾ ಇರೋದೇ ನಿಮ್ಗೋಸ್ಕರ ಶಿವರಾಜು. ನೀವು ಸಂದಾಗಿರ್ಬೇಕು. ನೀವು ಸತ್ರೆ ನಾವು ಹೇಗೆ ಚೆನ್ನಾಗಿರ್ತೀವಿ ಅತ್ತೆ? ಇಲ್ಲ ಶಿವರಾಜು, ನನ್ನ ಪಾಪಿಗಳ ಕಣ್ಮುಂದೆ ಇರೋವರೆಗೂ ನಿನಗೂ ತುಳಸಿಗೂ ನೆಮ್ಮದಿ ಇರಕ್ಕಿಲ್ಲ. ನಾನೇ ಇಲ್ಲ ಅಂದ್ರೆ ಅವ್ರು ನಿಂಗೇನು ಮಾಡಕ್ಕಾಗಕ್ಕಿಲ್ಲ. ನನಗೋಸ್ಕರ ನೀನ್ ಪಟ್ಟಿರೋ ಅವಮಾನ ಸಾಕಪ್ಪ. ಅತ್ತೆ, ಅಪ್ಪ ನೀವು ಒಡ ಹುಟ್ಟಿದವರು. ಅವ್ರಿದ್ದಿದ್ರೆ ನಿಮಗೇನಾದ್ರೂ ಆಗೋಗ್ ಬಿಡ್ತಾ ಇದ್ರಾ? ಇಲ್ಲ ಅಲ್ವಾ? ನಾನು ತುಳಸಿನೂ ಅದನ್ನೇ ಮಾಡ್ತಾ ಇದ್ದೀವಿ. ನಿಮಗೇನೇ ಆದ್ರೂ ನಾನು ನಿಮ್ಮ ಜೊತೆ ಇದ್ದೀನತ್ತೆ. ಅದು ನಿನ್ ದೊಡ್ಡ ಗುಣ ಶಿವರಾಜು. ನನ್ನಿಂದ ನೀ ಕಷ್ಟಪಡೋದು ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ. ನಾ ಸತ್ತಾದ್ರೂ ನಿಮಗ್ ನೆಮ್ಮದಿ ಕೊಡ್ತೀನಿ. ನನ್ನನ್ನು ಸಾಯೋಕ್ ಬಿಡು. ಕುಡೀರಿ ಅತ್ತೆ, ಕುಡೀರಿ. ನಾನು ಸಾಯ್ತೀನಿ. ನಾನು ಸತ್ರೆ ತುಳಸಿ ಕೂಡ ಇರಲ್ಲ. ಇದು ನಿಮಗೆ ಸರಿ ಅನ್ಸಿದ್ರೆ ಕುಡೀರಿ ಅತ್ತೆ, ಧಾರಾಳವಾಗಿ ಕುಡೀರಿ. ಅತ್ತೆ, ನಿಮ್ಮ ಮನೇಲಿ ಏನು ನಡೀತು ಅಂತ ನನಗೆ ಗೊತ್ತು. ನಿಮಗೆ ನಿಮ್ಮ ಅಣ್ಣನ ಮನೆ ಇದೆ, ನಿಮ್ಮ ತಾಯಿ ಇದ್ದಾರೆ, ನಾವಿದ್ದೀವಿ. ಬನ್ನಿ ಅತ್ತೆ, ಮನೆಗೆ ಹೋಗೋಣ. ಬನ್ನಿ ಅತ್ತೆ. ತುಳಸಿ, ಯಾಕವ್ವ? ಹೇಳು, ಎದ್ದೇಳು. ಯಾಕೆ ತುಳಸಿ ನನ್ನ ಕಾಲಿಗೆ ಬೀಳ್ತಿದ್ಯಾ? ನೀನ್ ನನ್ನ ಜೀವನನೇ ಕಾಪಾಡಿದ್ಯಾ. ನಿನ್ ಕಾಲಕ್ಕೆ ಬೀಳೋದ್ರಲ್ಲಿ ತಪ್ಪೇನಿದೆ ಅತ್ತೆ? ಸಾವಿತ್ರಿ, ಪಾಪ ನನ್ನ ಮಕ್ಳು ನಿಂಗೇನಾರು ಹೊಡೆದ್ರೆ ನಾವ? ಅತ್ತೆ ಹೇಳತ್ತೆ. ನಾವು ಅಂದ್ಕೊಂಡಂಗೆ ನಂಜಪ್ಪ ಮಾವ ಮತ್ತೆ ಇಂದ್ರ ಹಾಗೆ ಮಾಡಿದ್ದಾರೆ. ಇಬ್ರು ಸೇರ್ಕೊಂಡು ಅತ್ತೆನ ಮನೆಯಿಂದ ಹೊರಗೆ ಹಾಕಿದ್ರು. ಅದಕ್ಕೆ ನನ್ನವ್ರು ಈ ಊರಲ್ಲಿ ಯಾರೂ ಇಲ್ಲ ಅಂತ ಸಾಯಕ್ಕೆ ಹೋಗಿದ್ರು. ಅಣ್ಣ, ಏನಣ್ಣ ಹೇಳ್ತಿದ್ಯಾ? ನನ್ನನ್ನು ಏನಮ್ಮ ಕೇಳ್ತೀಯ? ಅತ್ತೆನೇ ಕೇಳು. ಅತ್ತೆ, ಅಣ್ಣ ಹೇಳ್ತಿರೋದು ನಿಜಾನ? ಯಾಕೆ ಹಿಂಗ್ ಮಾಡಕ್ ಹೋಗಿದ್ದೆ ಅತ್ತೆ? ಉಸಿರಿರೋ ತನಕ ನಾ ಸುಖ ಪಡ್ಲಿಲ್ಲ. ನನ್ನಿಂದ ನಿಮ್ಗೂ ಸುಖ ಇಲ್ಲ. ನಾ ಸತ್ಮೇಲಾದ್ರೂ ಎಲ್ಲ ಸರಿ ಹೋಯ್ತದೇನೋ ಅಂತ ಸಂತೋಷವಾಗಿ ಸಾಯೋಕ್ ಹೊರಟಿದ್ದೆ. ನನ್ನ ಮಗಳೇ, ನೀನ್ ಹಿಂಗ್ ಸಾಯೋಕೆ ನನ್ನ ಹೊಟ್ಟೆಲ್ ಹುಟ್ಟಿದ್ಯೇನವ್ವ? ಅತ್ತೆ, ನನ್ ಜೀವನ ಕಾಪಾಡೋದಿಕ್ಕೆ ನಿನ್ ಜೀವ ಬಲಿ ಕೊಡಕ್ ಹೋಗಿದ್ಯಾ ಅತ್ತೆ? ನನ್ ಬಾಳಂತ ಬಾಳು ಯಾರು ಬಾಳಕ್ಕಿಲ್ಲ ತುಳಸಿ. ನಾನಿದ್ರು ಒಂದೇಯ, ಇಲ್ದೇ ಇದ್ರು ಒಂದೇಯ. ಇಲ್ಲ ಅತ್ತೆ,
ನೀನೇನ್ ಹೇಳಿದ್ರು ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗತ್ತೆ. ನೀನ್ ಸತ್ತು ನನ್ನ ಜೀವನ ಉಳಿಸೋದಕ್ಕಿಂತ ನಿನ್ ಮಗ ಹಾಕಿದ ಹಾರದಲ್ಲಿ ತಾಳಿ ನನ್ ಕುತ್ತಿಗೆಗೆ ಬಿದ್ರು ಬೀಳಿ ಅಂತ ಬಿಟ್ಬಿಡೋದಲ್ವಾ ಅತ್ತೆ? ಅದೆಂಗವ ಆಯ್ತದೆ. ಅವನು ನನ್ನ ಮಗ ಆಗಿರ್ಬೋದು, ಆದ್ರೆ ನೀನು ನನ್ನ ಅಣ್ಣನ ಮಗಳು. ನಾನೀಗಾಗ್ಲೇ ಆ ನರ್ಕದಲ್ಲಿ ಅನುಭವಿಸ್ತಾ ಇರೋದನ್ನ ಕಂಡು ಕಂಡು ನಿನ್ನೂ ಹೆಂಗವ ಆ ನರ್ಕಕ್ಕೆ ತಳ್ಳಿ. ನನ್ನ ಹಣೆಯಲ್ಲಿ ಅದೇ ಬರ್ದಿದ್ಯೋ ಏನೋ, ಯಾರು ಗೊತ್ತು ಅತ್ತೆ? ಹೇ ತುಳಸಿ, ಏನಮ್ಮ ಮಾತಾಡ್ತಿದ್ಯಾ? ಹಾಗೇನಾದ್ರೂ ಆದ್ರೆ ನಮ್ಮ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಗೊತ್ತಣ್ಣ, ನಾನ್ ಸತ್ತು ಹೋಗ್ತಿದ್ದೆ, ನನ್ ಜೊತೆ ನೀನು ಸತ್ತು ಹೋಗ್ತಿದ್ದೆ ಅಷ್ಟೇ. ಆದ್ರೆ ಎಲ್ಲ ಕಷ್ಟನೂ ನನ್ನ ಅತ್ತೆನೇ ಅನುಭವಿಸ್ತಿದ್ದಾಳೆ. ಅದಕ್ಕೆ ನಾನಿದ್ ಏನ್ ಪರಿಹಾರ ಮಾಡ್ಲಿ? ನೀನ್ ನೊಂದ್ಕೋಬೇಡ ತುಳಸಿ. ನಮ್ಮ ಕುಟುಂಬದಲ್ಲಿ ಕಣ್ಣೀರು ಹೊರವಾಗಿ ಬಂದಿರೋದು ನನಗೆ ಮಾತ್ರ. ಅದು ನನ್ನ ಜೊತೆಲೇ ಮುಗಿಬೇಕು. ನೀನ್ ಆಳ್ಬೇಡ ತುಳಸಿ. ಅದು ನಿನ್ನ ಅಣ್ಣನ ಮುಂದೆನೆ ನೀನು ಹೀಗತ್ರೆ ಅವನ ಮನ್ಸು ತಡ್ಕೋತದ ಹೇಳು? ಸತ್ಯವಾಗ್ಲೂ ಹೇಳ್ತೀನಿ ಕೇಳು. ನೀನ್ ನನ್ನ ಬಗ್ಗೆ ಯೋಚನೆ ಮಾಡಂಗೆ ನಾನು ಯಾವತ್ತೂ ನಡ್ಕೊಳಕ್ಕಿಲ್ಲ. ಯಾವಾಗ ನಾನು ಶಿವರಾಜು ಜೊತೆ ಈ ಮನೆ ಹೊಸಲು ತುಳಿದ್ನೋ ಆಗ್ಲೇ ಸಾಯೋ ಮಾತನ್ನ ದೂರ ಮಾಡ್ಕೊಂಡ್ಬಿಟ್ಟೆ. ಇನ್ ಮುಂದೆ ನಿಮ್ಮಿಬ್ರು ಮುಖದಲ್ಲಿ ಸಂತೋಷ ನೋಡ್ತಾ ನಿಮ್ ಜೊತೆಲಿ ಈ ಮನೇಲೇ ಇದ್ಬಿಡ್ತೀನಿ. ನಾನ್ ಸತ್ತೋದ್ರೆ ಎಲ್ಲ ಸರ್ವೋಯ್ತದೇನೋ ಅನ್ನೋ ಮುಟ್ಟಾಳ್ತನದಿಂದ ನಿಮ್ಮಿಬ್ರಿಗೂ ಇನ್ನೂ ಕಷ್ಟ ಕೊಟ್ಬಿಡ್ತಿದ್ದೆ. ಶಿವರಾಜು, ಕ್ಷಮಿಸ್ಬಿಡಪ್ಪ. ತುಳಸಿ, ನೀನು ಕ್ಷಮಿಸ್ಬಿಡವಾ? ಅತ್ತೆ, ಯಾಕತ್ತೆ ಇಷ್ಟು ದೊಡ್ಡ ಮಾತಲ್ಲ? ಸುಮ್ಮನಿರಿ, ನೀವು ಮೊದಲು ಹೋಗಿ ಊಟ ಮಾಡಿ. ತುಳಸಿ, ಹೋಗಿ ಊಟ ಬಡ್ಸಮ್ಮ. ಬಾತೆ. ಶಿವನೇ, ಶಿವರಾಜು, ಇಲ್ಲಿ ನಿಂತ್ಕೊಂಡು ಏನು ಯೋಚಿಸ್ತಿದೀಯಾ? ಏನಿಲ್ಲ ಮಾವ. ನಿನ್ನ ಮುಖ ನೋಡಿದ್ರೆ ಹೇಳ್ಬೋದು ನೀನು ಏನೋ ಯೋಚನೆ ಮಾಡ್ತಿದೀಯಾ ಅಂತ. ಅದೇನು ಅಂತ ಹೇಳ್ಬಾರ್ದಾ? ಏನಿಲ್ಲ ಮಾವ. ಅದೇ ಮಾವ, ಇಂದ್ರ ನಂಜಪ್ಪ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಕೆಳಗೆ ಸಾವಿತ್ರಿ ಹತ್ರ ಮಾತಾಡ್ಕೊಂಡು ಬಂದೆ. ಸಾವಿತ್ರಿ ನಾನು ಇಲ್ಲಿ ಕರ್ಕೊಂಡು ಬಂದಿರೋದು ಒಳ್ಳೇದೇ ಆಯಿತು. ಒಂದಷ್ಟು ದಿನ ಇಲ್ಲಿರಲಿ ಬಿಡೋ, ಆಮೇಲೆಲ್ಲ ಸರಿ ಹೋಗುತ್ತೆ. ನಾನು ಯೋಚನೆ ಮಾಡ್ತಿರೋದು ಬರೀ ಅತ್ತೆ ಬಗ್ಗೆ ಮಾತ್ರ ಅಲ್ಲ ಮಾವ. ತುಳಸಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಹೊಸ್ಕೆಯಲ್ಲಿ ಅವರಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಮುಂದೆ ಅವರಿಬ್ಬರಿಂದ ನನ್ನ ತಂಗಿ ಜೀವನಕ್ಕೆ ತೊಂದರೆ ಆಗುತ್ತೇನೋ ಅಂತ ಭಯ ಮಾವ. ಏನು ಹೇಳ್ತಿದೀಯಾ ಶಿವರಾಜು? ನಾವೆಲ್ಲ ಇಲ್ವಾ? ನಾವೆಲ್ಲ ಇರುವಾಗ ಅವ್ರು ಏನು ಮಾಡಕ್ಕೆ ಸಾಧ್ಯ? ನಾವೆಲ್ಲರೂ ಇದ್ದೀವಿ ಮಾವ, ನಾವಿಲ್ಲ ಅಂತ ಯಾರು ಹೇಳಿದ್ದು? ಆದರೆ ಆ ವಿಧಿನ ಏನು ಹೇಳ್ತಿದೀಯಾ ಶಿವರಾಜು? ಏನೂ ಇಲ್ಲ ಮಾವ. ನೀನು ವಿಧಿ ಅಂತ ಹೇಳ್ತಾ ಇದೀಯಲ್ಲ, ಅದೇನಪ್ಪ? ಏನಿಲ್ಲ ಮಾವ, ಏನೋ ಮಾತಾಡಕ್ಕೆ ಹೋಗಿ ವಿಧಿ ಅಂದ್ಬಿಟ್ಟೆ. ಇಲ್ಲ ಶಿವರಾಜು, ನಿನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ಏನೋ ಮುಚ್ಚಿಡ್ತಿದೀಯಾ. ಇಲ್ಲ ಮಾವ, ಹಾಗೆಲ್ಲ ಏನೂ ಇಲ್ಲ. ಸರಿ ಬಿಡು. ನೀನು ನನ್ನ ಹತ್ರ ಹೇಳದೇ ಇರೋವಂಥ ವಿಷಯ ಇದ್ದರೆ ಹೇಳಬೇಡ, ನಾ ಬರ್ತೀನಿ. ಮಾವಯ್ಯ, ಎಲ್ಲಿಗೆ ಹೋಗ್ತಿದ್ದೀರಾ? ಸೋದರ ಮಾವಂಗೆ ಹೇಳದೇ ಇರೋವಂಥ ವಿಷಯದ ಬಗ್ಗೆ ನೀ ಯೋಚನೆ ಮಾಡ್ತಿದೀಯಾ ಅಂದರೆ ನಾ ಇಲ್ಲಿ ಇರಬಾರ್ದು, ಅದಕ್ಕೆ ಹೋಗ್ತಿದ್ದೀನಿ. ಮಾವ, ನಾನು ನಿಮ್ಮ ಹತ್ರ ಹಾಗೆ ನಡ್ಕೋತೀನ? ಮತ್ತೇನು ವಿಷಯ ಅಂತ ಹೇಳಬಾರ್ದಾ? ಮಾವಯ್ಯ, ತುಳಸಿ ಮದುವೆ ಬಗ್ಗೆ ಕೇಳೋಣ ಅಂತ ನಾನು ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಒಬ್ಬ ಜ್ಯೋತಿಷಿ ಅಜ್ಜಿಗೆ ಈ ಹುಡುಗಿಗೆ ತವ್ರ ಮನೆ ನಂಟು ಪೂರ್ತಿಯಾಗಿ ಕಳೆದೋಗುತ್ತೆ. ಈ ವಿಷಯ ನನಗೂ ಗೊತ್ತಿರಲಿಲ್ಲ ಮಾವಯ್ಯ. ತುಳಸಿ ಹೊಸಿಗೆ ಕಾರ್ಯ ಶುರು ಮಾಡುವಾಗ ಅಜ್ಜಿ ನನಗೆ ಹೇಳಿದ್ರು. ಈ ವಿಷಯ ಕೇಳಿದಾಗಿಂದ ಮನಸ್ಸಿಗೆ ತುಂಬ ಸಂಕಟ ಆಗ್ತಿದೆ ಮಾವ. ಜ್ಯೋತಿಷಿ ಹೇಳಿರೋ ಮಾತು ಸುಳ್ಳಾಗ್ಲಿ ಅಂತ 106 ದೇವ್ರಿಗೆ ಹರಕೆ ಹೊತ್ತಿದ್ದೀನಿ. ಈ ವಿಷಯ ಏನಾದರೂ ತುಳಸಿಗೆ ಗೊತ್ತಾದ್ರೆ ಏನು ಮಾಡೋದು ಮಾವಯ್ಯ?
ಅವಳಿಗೆ ಏನಂತ ಹೇಳೋದು? ಅವರಿಬ್ರು ಅವಳು ಹೊಸಗೆಲೆ ಇಷ್ಟೆಲ್ಲ ತೊಂದರೆ ಕೊಟ್ಟವರು. ಅವಳು ಮದುವೆಯಲ್ಲಿ ಏನೇನೆಲ್ಲ ತೊಂದರೆ ಕೊಡಲ್ಲ ಅಂತ ಆತಂಕ ಶುರು ಆಗ್ಬಿಟ್ಟಿದೆ. ಅದನ್ನ ನೆನೆಸ್ಕೊಂಡಾಗೆಲ್ಲ ನನ್ನ ಎದೆ ಬಡ್ತಾ ಎಲ್ಲಿ ನಿಂತು ಹೋಗ್ಬಿಡುತ್ತೆ ಅನ್ನೋ ಭಯ ಶುರುವಾಗಿದೆ ಮಾವಯ್ಯ. ಶಿವರಾಜು, ಎಲ್ರಿಗೂ ಧೈರ್ಯ ಹೇಳೋ ನೀನೇ ಹಿಂಗೆ ಮಾಡಿದ್ರೆ ಹೆಂಗೆ? ಅಲ್ಲ, ಜ್ಯೋತಿಷಿಗಳು ಹೇಳಿದ್ದೆಲ್ಲ ನಿಜ ಆಗತ್ತೆ ಅಂತ ಯಾರು ಹೇಳಿದ್ರು ನಿಂಗೆ? ಹಂಗೇನಾದರೂ ಅವ್ರು ಹೇಳಿದ್ದೆಲ್ಲ ನಿಜ ಆಗತ್ತೆ ಅನ್ನೋದಾದರೆ ಅವರು ಜ್ಯೋತಿಷಿಗಳಲ್ಲ, ದೇವರು. ನನಗದೆಲ್ಲ ಗೊತ್ತು ಮಾವ. ಆದರೆ ನಡೀತಾ ಇರೋದು ನೋಡಿದ್ರೆ ಮಾವ ಅವ್ರು ಹೇಳ್ದಂಗೆ ಆಗ್ಬಿಡುತ್ತೇನೋ ಅಂತ. ಒಂದು ಮಾತು ಹೇಳ್ತೀನಿ ಕೇಳು. ಜ್ಯೋತಿಷಿಗಳು ಹೇಳ್ದಂಗೆ ನಿನ್ನ ಮತ್ತು ತುಳಸಿ ಮಧ್ಯೆ ಏನಾದ್ರು ಸಮಸ್ಯೆ ಆಯಿತು ಅಂತಲೇ ಇಟ್ಕೋ. ಅಲ್ಲಿ ತುಳಸಿದೇ ತಪ್ಪಿದ್ರೂ ಕೂಡ ನಿನ್ನನ್ನು ನೀ ಬಿಟ್ಕೊಡ್ತೀಯ ತಾನೇ? ಏನು ಮಾವಯ್ಯ ನೀವು ಹೀಗೆ ಹೇಳ್ತಾ ಇದ್ದೀರಾ? ತುಳಸಿಗೋಸ್ಕರ ನಾನು ಜೀವನೇ ಬಿಡೋಕೆ ರೆಡಿ ಇದ್ದೀನಿ ಮಾವ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಬಿಟ್ಕೊಡ್ತೀನಿ. ಹೀಗಿರ್ಬೇಕಾದ್ರೆ ನಿಮ್ಮಿಬ್ಬರ ಮಧ್ಯೆ ಜ್ಯೋತಿಷಿ ಹೇಳ್ದಂಗೆ ಹೇಗಾಗತ್ತೆ ಹೇಳು? ನಿಮ್ಮಿಬ್ಬರ ಪ್ರೀತಿನ ಈ ಜನ್ಮದಲ್ಲ, 7 ಜನ್ಮಕ್ಕೂ ಕೂಡ ಯಾರು ಏನೂ ಮುರಿಯೋಕ್ಕಾಗಲ್ಲ. ನೀವು ಮಾದೇಶ ತಾನೆ? ಹ್ಞೂ ಸರ್, ನನ್ನ ಹೆಸರು ಮಾದೇಶ. ಹಸು ತಗೊಳಕ್ಕೆ ಅಂತ 18,000 ರೂಪಾಯಿ ಲೋನ್ ತಗೊಂಡಿದ್ದೀರಾ. ಬರೀ ಒಂದು ಕಂತು ಮಾತ್ರ ಕಟ್ಟಿದ್ದೀರಾ, ಮಿಕ್ಕಿದ್ ಯಾಕೆ ಕಟ್ಟಿಲ್ಲ? ಯಾವ್ದು ವರಮಾನ ಇಲ್ಲ ಸ್ವಾಮಿ. ಹಸ ಕೂಡ ಫಲ ಆಗಿಲ್ಲ. ಹಸ ಈಲಾಗಿ ಕರ ಹಾಕದ್ಮೇಲೆ ಹಾಲ್ ಕರೆದು ಡೈರಿಗೆ ಹಾಕಿ ನಿಮ್ ಸಾಲ ಹೊಸಸಿ ತೀರಿಸ್ತೀವಿ ಸ್ವಾಮಿ. ರೇ, ಸುಮ್ಮನೆ ಕತೆ ಹೇಳ್ಬೇಡ್ರಿ. ಸೊಸೈಟಿ ಲೋನ್ ತಗೊಂಡು ವಾಪಸ್ ಲೋನ್ ಕಟ್ಟಿಲ್ಲ ಅಂದ್ರೆ ಎಷ್ಟು ದೊಡ್ಡ ಅಪರಾಧ ಗೊತ್ತಾ? ಏನ್ ಯಾಮಾರಿಸ್ಬೇಕು ಅಂತಿದ್ದೀರಾ? ಅಯ್ಯೋ ಸ್ವಾಮಿ, ನಾವ್ ಅಂತ ಜನ ಅಲ್ಲ ಸ್ವಾಮಿ. ನಾವ್ ಯಾಮರ್ಸೋ ಜನ ಅಲ್ಲ ಸ್ವಾಮಿ. ಹಾಗಾದ್ರೆ ಲೋನ್ ಕಟ್ಟಿ. ಸರ್, 1 ತಿಂಗಳು ಟೈಮ್ ಕೊಡಿ ಸರ್, ಹೆಂಗಾದ್ರೂ ಮಾಡಿ ಲೋನ್ ಕಟ್ತೀನಿ ಸರ್. ಅದೆಲ್ಲ ಆಗೋದಿಲ್ಲ ರೀ. ಈಗ ದುಡ್ಡು ಕಟ್ಟಿದ್ರೆ ಕಟ್ಟಿ, ಇಲ್ಲ ಅಂದ್ರೆ ನಿಮ್ಮ ಹಸುನ ಜಪ್ತಿ ಮಾಡ್ತೀವಿ. ಅಯ್ಯೋ ಹಂಗೆಲ್ಲ ಮಾಡ್ಬೇಡಿ ಸ್ವಾಮಿ, ನಾವು ಬಡವರು. ನಿಮ್ ಕಾಲಿಗೆ ಬೀಳ್ತೀವಿ ಸ್ವಾಮಿ. ನೋಡಿ, ಕಾಲಿಗೆಲ್ಲ ಬೀಳ್ಬಾರ್ದು. ಕಾಲಿಗೆ ಬಿದ್ದರೆ ಏನೂ ಪ್ರಯೋಜನ ಇಲ್ಲ. ನೀವು ಲೋನ್ ಕಟ್ಟಿದ್ರೆ ಅಷ್ಟೇ ನಿಮ್ಮ ಹಸು ಕೊಡೋದು. ರೀ ರಾಮಚಂದ್ರ, ಹೋಗಿ ಜಪ್ತಿ ಮಾಡ್ರಿ ಹಸುನ. ಅಯ್ಯೋ, ನಮ್ಮ ಹಸ. ರೀ, ನಮ್ಮ ಹಸ. ನಮ್ಮ ಹಸ ತಗೊಳ್ತಾರಂತೆ. ರೀ, ಅಯ್ಯೋ, ಅಯ್ಯೋ, ಬೇಡ ಕಣಪ್ಪ. ಮಾತ್ ಕೇಳು. ನಮ್ಮ ಹಸನ ತಗೊಂಡೋಗ್ಬೇಡ, ತಗೊಂಡೋಗ್ಬೇಡ. ಕೊಡೋ ಅಷ್ಟು ಟೈಮ್ ಕೊಟ್ಟಾಯ್ತು. ಇನ್ನು ಹೀಗೆ ಮಾಡಿದೆ ವಿಧಿ ಇಲ್ಲ. ನೆಕ್ಸ್ಟ್ ಯಾರ್ರಿ? ಸರ್, ಕೃಷ್ಣಪ್ಪ ಚಂದ್ರಮ್ಮ ಸರ್. ಸ್ವಾಮಿ, ದಯವಿಟ್ಟು ಬೇಡ ಸ್ವಾಮಿ. ನನ್ನ ತಾಯಿ ಇದ್ದಾರೆ ಸ್ವಾಮಿ, ಅದ್ ನನ್ನ ಜೀವ ಸ್ವಾಮಿ. ರೀ, ಅದೆಲ್ಲ ಆಗೋದಿಲ್ಲ ರೀ. ಬೇಡ ಸ್ವಾಮಿ, ಜಪ್ತಿ ಮಾಡಕ್ಕೆ ಹೇಳ್ರಿ ಆ ಹಸುನ. ಸ್ವಾಮಿ, ಬೇಡ ಸ್ವಾಮಿ. ಅಯ್ಯೋ, ಅದ್ ನನ್ನ ಜೀವ ಸ್ವಾಮಿ. ಜಪ್ತಿ ಮಾಡಪ್ಪ. ನೆಕ್ಸ್ಟ್ ಯಾರು? ಜಯಮ್ಮ ಚಂದ್ರಣ್ಣ ಸರ್. ನಡೀರಿ. ಚಂದ್ರಣ್ಣ, ಚಂದ್ರಣ್ಣ. ಸ್ವಾಮಿ, ಲೋನ್ ಯಾಕ್ರಿ ಕಟ್ಟಿಲ್ಲ? ಕಟ್ಬಿಡ್ತೀನಿ ಸ್ವಾಮಿ. 3 ತಿಂಗಳಿಂದ ಬಡ್ಡಿನೂ ಕಟ್ಟಿಲ್ಲ, ಹಸ್ಲೋನು ಕಟ್ಟಿಲ್ಲ. ಇವತ್ತೇ ಲಾಸ್ಟು. ಸ್ವಾಮಿ, ದುಡ್ಡು ಕಟ್ಟಿಲ್ಲ ಅಂದ್ರೆ ಜಪ್ತಿ ಮಾಡಿಸ್ರಿ. ಬೇಡ, ಬೇಡ ಸರ್, ಬೇಡ. ಸ್ವಾಮಿ, ಅಯ್ಯೋ, ಅದೆಲ್ಲ ಆಗೋದಿಲ್ಲ ಕಣಯ್ಯ. ಬೇಡ. ರೀ, ಹಸು ಜಪ್ತಿ ಮಾಡಿಸ್ರಿ. ಬೇಡ ಸರ್, ಬೇಡ ಸರ್, ಬೇಡ ಸರ್. ಮಾವಯ್ಯ, ಆಳುಗಳೇ ಸಿಗ್ತಾ ಇಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕಿತ್ತು. ಕೆಂಪಣ್ಣಂಗೆ ಹೇಳಿ ಇದೆಲ್ಲ ಒಂದು ರೌಂಡ್ ಕ್ಲೀನ್. ಶಿವಣ್ಣ, 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 ನಮಸ್ಕಾರ ಶಿವಣ್ಣ. ಯಾಕೆಲ್ಲ ಓಡ್ ಬರ್ತಾ ಇದ್ದೀರಾ? ಮನೆ ತಕ್ಕ ಹೋಗಿದ್ವಿ, ಶಿವಣ್ಣ ತೋಟದಲ್ಲಿ ಅವ್ರೆ ಅಂದ್ರು, ಅದಕ್ಕೆ ಇಲ್ಲಿಗೆ ಬಂದ್ವಿ ಶಿವಣ್ಣ. ಯಾಕೆ, ಏನಾದರೂ ಸಮಸ್ಯೆನಾ? ಸೊಸೈಟಿ ಲೋನ್ ತಗೊಂಡು ಹಸ ತಗೊಂಡಿದ್ವಲ್ಲ, ಸೊಸೈಟಿಯವರು ಜಪ್ತಿ ಮಾಡೋರೆ. ಜಪ್ತಿ ಯಾಕೆ ಮಾಡಿದ್ರು? ಲೋನ್ ಕಟ್ಟಿಲ್ಲ ಅಂತ. ಅಲ್ಲಮ್ಮ, ಲೋನ್ ತಗೊಂಡ್ಮೇಲೆ ಕಟ್ಟೋದು ಧರ್ಮ ಅಲ್ವಾ? ಏನ್ ಮಾಡೋದು ಸ್ವಾಮಿ, ದುಡಿಯೋದು ಹೊಟ್ಟೆ ಬಟ್ಟೆಗೆ ಸಾಕಾಗಕ್ಕಿಲ್ಲ, ಇನ್ನೆಲ್ಲಿ ಲೋನ್ ಕಟ್ಟೋದು ಸ್ವಾಮಿ? ಹಸ 3 ತಿಂಗಳಿಗೆ ಒಂದ್ಸತಿ ಕಾಯಿಲೆ ಬೀಳ್ತದೆ, ಹೆಂಗ್ ಲೋನ್ ಕಟ್ಟೋದು? ಆ ಮ್ಯಾನೇಜರ್ ಹತ್ರ ಅಂಗ್ಲ ಹಚ್ಚಿದ್ವಿ, ಬೇಡ್ಕೊಂಡ್ವಿ, ಅವನಿಗೆ ಕರ್ಣೆ ಬರ್ಲಿಲ್ಲ ಶಿವಣ್ಣ. ನೀವೇನು ಯೋಚನೆ ಮಾಡಬೇಡಿ. ಇನ್ನು 1 ಗಂಟೆಯಲ್ಲಿ ನಿಮ್ಮ ಹಸ ಕರು ಎಲ್ಲ ನಿಮ್ಮ ಮನೇಲಿ ಇರುತ್ತೆ. ಮಾವಯ್ಯ, ಬನ್ನಿ ಸೊಸೈಟಿಗೆ ಹೋಗಿ ಬರೋಣ. ಮ್ಯಾನೇಜರ್ ಒಳಗಿದ್ದಾರಾ? ಒಳಗಡೆ ಇದ್ದಾರೆ. ಆ ಜಮೀನ್ ಪತ್ರ ಎಲ್ಲ ತಗೊಂಬಂದ್ಬಿಡತ್ತಾನೆ. ತಂದಿದ್ದೀನಿ, ಅದೇ ಇದು ಸರ್, ನೋಡಿ ಸರ್ ಪ್ಲೀಸ್. ನಮಸ್ಕಾರ. ನಾನು ದುಡ್ಡು ಕಟ್ಟಿಸ್ತೀನಿ ಅಂತ ಹೇಳಿದ್ನಲ್ವಾ?
ಯಾಕೆ ರೈತರ ಹಸು ಕರುಗಳನ್ನ ಜಪ್ತಿ ಮಾಡಿಸಿದ್ದೀರಾ? ಒಂದು ಸ್ವಲ್ಪನೂ ಮನುಷ್ಯತ್ವ ಇಲ್ವಾ? ಹಲೋ ಮಿಸ್ಟರ್, ಇಲ್ಲಿ ಮನುಷ್ಯತ್ವದ ಪ್ರಶ್ನೆ ಬರಲ್ಲ. ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟು. ಬಡವರು ಬಗ್ರು ಅಂತ ಸಿಂಪತಿ ತೋರಿಸ್ಕೊಂಡಿದ್ರೆ ಕೊಟ್ಟಿರೋ ಸಾಲ ಹೇಗ್ರಿ ವಸೂಲಿ ಮಾಡೋದು? ಸರ್ಕಾರಿ ಅಧಿಕಾರಿ ಅಂದ್ರೆ ಜನಗಳ ಸೇವಕ ಇದ್ದ ಹಾಗೆ. ಕಷ್ಟದಲ್ಲಿರೋ ಜನಗಳಿಗೆ ಸಹಾಯ ಮಾಡಬೇಕೆ ಹೊರತು ಸಾಯೋ ಹಾಗೆ ಮಾಡ್ತಿದ್ದೀರಲ್ಲ, ಇದು ನ್ಯಾಯನಾ? ಲೋನ್ ತಗೊಂಡು ಕಟ್ತಾ ಯಾಮಾರಿಸ್ತಿದ್ದಾರೆ. ನೀನು ಕಟ್ಟಿಸ್ತಿಲ್ಲ, ನಾನು ಕೇಳೋಕೋದ್ರೆ ಕದ್ದು ಓಡಾಡ್ತಾರೆ. ಇದ್ನ್ಯಾಯನಾ? ಮರ್ಯಾದೆಯಿಂದ ಬದುಕ್ತಾ ಇರೋ ನಮ್ಮ ರೈತರಿಗೆ ಕಳ್ಳ ಅನ್ನೋ ಪಟ್ಟ ಕಟ್ಬೇಡಿ. ನಿಮ್ಮ ಹತ್ರ ಲೋನ್ ತಗೊಂಡು ಅವರೇನು ಮಜಾ ಮಾಡ್ತಾ ಇಲ್ಲ. ಮಳೆ ಬೆಳೆ ಚೆನ್ನಾಗಾಗಿದ್ರೆ ಸಾಲ ವಾಪಸ್ ಕೊಡೋವರೆಗೂ ಒಂದು ತೊಟ್ಟು ನೀರು ಕುಡಿದೇ ಇರೋಂಥ ಸ್ವಾಭಿಮಾನಿಗಳವರು. ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಸಾಕು ನಿಲ್ಸಯ್ಯ, ನಿನ್ನ ಫಿಲಾಸಫಿ ಕೇಳಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಹೊರಡಯ್ಯ. ಜಪ್ತಿ ಮಾಡಿರೋ ಹಸು ಕರುಗಳನ್ನ ಬಿಡ್ತಿರೋ ಬಿಡಲ್ವೋ? ಬಿಡಲ್ಲ. ಲೋನ್ ಕಟ್ಟಿದ್ರೇನೆ ಬಿಡೋದು. ಕಟ್ತಾರೆ ಅಂತ ಹೇಳ್ತಿದೀವಲ್ಲಪ್ಪ. ನೀವು ಬಾಯಲ್ಲಿ ಹೇಳ್ಬಿಟ್ರೆ ಹೇಗ್ರಿ ನಂಬೋದು? ನಿಮ್ಮ ಅಧ್ಯಕ್ಷರು ಜಾಮೀನು ಪತ್ರಕ್ಕೆ ಸೈನ್ ಹಾಕ್ತಾರ, ಕೇಳಿ ನೋಡಿ. ಸರಿ ಕೊಡಿ. ಒಂದು ನಿಮಿಷ. ಆ ಪೇಪರಲ್ಲಿ ಬರೆದಿರೋದು ಇನ್ನೊಂದು ವಾರದಲ್ಲಿ ಲೋನ್ನ ಕಟ್ಟಿಲ್ಲ ಅಂತ ಅಂದರೆ ಜಮೀನನ್ನ ಜಪ್ತಿ ಮಾಡ್ತೀವಿ ಅಂತ. ಗೊತ್ತಾ? ಗೊತ್ತಿದ್ದೆ ಸೈನ್ ಹಾಕ್ತಾ ಇದ್ದೀನಿ. ಶಿವರಾಜು, ಅವಸರ ಮಾಡಬೇಡ, ಒಂದ್ಸಲ ಯೋಚನೆ ಮಾಡು. ಮಾವ, ಇದ್ರಲ್ಲಿ ಯೋಚನೆ ಮಾಡೋವಂಥದ್ದು ಏನಿದೆ? ಅಲ್ಲ, ನಾ ಏನು ಹೇಳ್ತೀನಿ ಮಾವ, ನನಗೆ ನನ್ನ ಆಸ್ತಿಗಿಂತ ನನ್ನ ಊರಿನ ಜನರೇ ಮುಖ್ಯ. ಅವರು ನನ್ನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸನೇ ನನಗೆ ಆಸ್ತಿ ಪಾಸ್ತಿ ಅಲ್ಲ. ಅವ್ರ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ರೇ ರಾಮಚಂದ್ರ ಸರ್, ಜಪ್ತಿ ಮಾಡಿರೋ ಹಸುಗಳನ್ನೆಲ್ಲ ಈ ಕೂಡಲೇ ಬಿಟ್ಟು ಕಳಿಸ್ರಿ. ಸರಿ ಸರ್. ಶಿವರಾಜು, ಹೊರಡೋಣ. ನನ್ನ ಜೀವನದಲ್ಲಿ ಇದುವರೆಗೂ ಯಾರನ್ನೂ ನಾನು ವಿರೋಧಿಸಿರ್ಲಿಲ್ಲ. ನಾನು ವಿರೋಧಿಸ್ತಿರೋ ಮೊದಲನೇ ವ್ಯಕ್ತಿ ಅಂದ್ರೆ ಅದು ನೀನು. ನಿನ್ನ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನಾನು ಆ ದೇವರ ಹತ್ರ ಒಂದೇ ಒಂದು ಕೇಳ್ಕೊಳ್ಳೋದು ಏನು ಗೊತ್ತಾ? ನನ್ನ ಜೀವನದಲ್ಲಿ ಯಾವತ್ತೂ ನಿನ್ನ ಮುಖ ನೋಡಬಾರ್ದು ಅಂತ. ಏನ್ರಾ ಚೋಟ್ ಮೆಣಸಿಕಾಯಿಗಳೆಲ್ಲ ಹೊರಟಿರೋ ಆಗಿದೆ? ಏನ್ರೋ ಸೆಲ್ಯೂಟ್ ಮಾಡಬೇಕಾ? ಅದೆಲ್ಲ ಏನು ಬೇಡ. ಅದಿರ್ಲಿ, ನೀವಿಬ್ರೇ ಇದ್ದೀರಲ್ಲ, ಎಲ್ಲಿ ನಿಮ್ಮ ಒಡದ್ ಮಡಕೆ? ತುಳಸಿನ ಕಿಂಡಲ್ ಮಾಡಬೇಡಿ, ಅವಳು ತುಂಬಾ ಒಳ್ಳೆಯವಳು. ಓಹ್ ಹೌದಾ? ನನಗೆ ರಾಂಗ್ ರೂಟ್ ಹೇಳೋದು, ನನ್ನ ಮೇಲೆ ಆರ್ತಿ ಏರ್ಚ್ ಓಡೋಗೋದು, ನನ್ನ ದೀಪ ಅವಳು ಹಚ್ಚೋದು, ಇಂಥ ಕಿತಾಪತಿ ಮಾಡೋರೆಲ್ಲ ತುಂಬ ಒಳ್ಳೆಯವರು ಅಲ್ವಾ? ಇನ್ನೊಂದು ಸಲ ಹೀಗೆ ಮಾಡಿ ನನ್ನ ಕೈಲಿ ಸಿಗಾಕೋಬೇಕು, ಅವಾಗಿದೆ. ಎಲ್ಲಿ ಹೋಗ್ತಾಳೆ? ಹೋಗ್ಲಿ ಹೋಗ್ಲಿ, ಹೋಗಿ ಹೇಳಿ ನಿಮ್ಮ ಕ್ಯಾಪ್ಟನ್ಗೆ. ಇಲ್ಲ, ಇನ್ಮೇಲೆ ತುಳಸಿ ನಮ್ಮ ಜೊತೆ ಆಟಾಡಕ್ ಬರಲ್ಲ. ಇದನ್ನ ನಾನು ನಂಬೇಕಾ? ತುಳಸಿ ಇನ್ಮೇಲೆ ಮನೆ ಬಿಟ್ಟು ಹೊರಗಡೆ ಬರಲ್ಲ ಅಂತ ನಮ್ಮಮ್ಮ ಹೇಳಿದ್ರು. ಅದ್ಯಾಕಂತೆ? ತುಳಸಿ ಹೊಸ್ಕೆಲ್ಲಿ ಏನ್ ನಡೀತು ಅಂತ ನಿಮ್ಗೆ ಗೊತ್ತಿಲ್ವಾ? ಹಾಂ, ಏನು ನಡೀತು? ನನಗೆ ಗೊತ್ತಿಲ್ವಲ್ಲ.
ಆಗಿದೆ, ಅದಕ್ಕೆ ಅವಳು ಮನೆ ಬಿಟ್ಟು ಹೊರಗಡೆ ಬರ್ತಿಲ್ಲ. ಹೇಯ್, ನಿಮ್ಮ ಅಪ್ಪ ಅಮ್ಮ ನಿಮಗೆ ತಪ್ಪಾಗಿ ಹೇಳಿದ್ದಾರೆ. ತುಳಸಿಗೆ ಯಾವ ಅವಮಾನನೂ ಆಗಿಲ್ಲ ಕಣ್ರೋ. ಹಾಗೇನಾದರೂ ಅವಳಿಗೆ ಅವಮಾನ ಆಗಿದ್ದಿದ್ರೆ ತುಳಸಿ ಮನೇಲಿದ್ದಾಗ ಅವಳಿಗೆ ಧೈರ್ಯ ಹೇಳಿ ಅವಳನ್ನ ಆಚೆ ಕರ್ಕೊಂಬರ್ಬೇಕು. ಹೌದ್ರೋ, ಫ್ರೆಂಡ್ಶಿಪ್ ಅಂದರೆ ಏನು ಅನ್ಕೊಂಡಿದ್ದೀರಾ? ಕಷ್ಟದಲ್ಲಿರೋ ಫ್ರೆಂಡ್ಗೆ ಸಹಾಯ ಮಾಡೋನೇ ನಿಜವಾದ ಫ್ರೆಂಡು. ಸರಿ. ನೋಡಿ, ಇಬ್ರು ನೇರವಾಗಿ ತುಳಸಿ ಮನೆಗೆ ಹೋಗಿ ಅಲ್ಲೇನಾದರೂ ಅವಳು ಬೇಜಾರಲ್ಲಿದ್ದರೆ ಅವಳಿಗೆ ಸಮಾಧಾನ ಹೇಳಿ ಅವಳನ್ನ ಆಚೆ ಕರ್ಕೊಂಬನ್ನಿ. ನಿಮ್ಮ ಜೊತೆ ಆಟ ಆಡ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಹ್ಞೂ ಕಣ್ರೋ, ನಿಜ. ಹೋಗ್ರಿ. ಸರಿ. ಅತ್ತ. ಏನಪ್ಪ ಹಾಗೆ ಮೇಲ್ ನೋಡ್ತಿದ್ಯಾ? ವಾ, ಅಮ್ಮ ವಾಪಸ್ ಬರ್ತಾಳಂತ ನೋಡ್ತಿದ್ಯಾ? ಬತ್ತಾಳೆ ಕಣ್ಲ, ಬಂದೇ ಬತ್ತಾಳೆ. ಒಸಿ ತಡ್ಕೋ. ಯಾವಾಗ ಬರ್ತಾಳೋ, ಏನ್ ಸುದ್ದಿ ತರ್ತಾಳೋ? ಓ, ಅಲ್ಲಿ ನೋಡು, ಬಂದೇ ಬಿಟ್ರು. ಮಗನೇ, ನೀನಿಗೆ ನಡಿ, ಶುರು ಹಚ್ಕೋ. ಆಮೇಲೆ ಅದಕ್ಕೆ ನಾ ಅಂತ್ಯ ಹಾಡ್ತೀನಿ. ನಡಿಲ್ಲ? ಅಪ್ಪೋ, ಕೆಲವರು ನಾವೇನೇ ಮಾಡಿದ್ರು ಜನಗಳಿಗೆ ಗೊತ್ತಾಗಲ್ಲ ಅಂತ ದೊಡ್ಡ ಮನುಷ್ಯರ ಥರ ತಿರುಗ್ತಿರ್ತಾರೆ. ಅಲ್ಲ, ತಗೊಂಡಿರೋ ಲೋನ್ನ ಸರಿಯಾಗಿ ಕಟ್ಟದೇ ಇರೋದೊಂದು ಬಾಳ. ಏಯ್ ಮಗನೇ, ಈ ಸಾಲ ತಗೊಂಡಿರೋದನ್ನ ತೀರಿಸದೇ ಇರ್ತಾರಲ್ಲ, ಅವರು ಒಂಥರ ದೊಡ್ಡ ಮನುಷ್ಯರು ಕಣ್ಲಾ. ಓ, ನೀನ್ ಹಂಗೆ ಹೇಳ್ತಿದ್ಯಾ? ಮತ್ತೆ ಈ ನಾಚಿಕೆ, ಮಾನ ಮರ್ಯಾದೆ ಇದೆಲ್ಲ? ಏ, ನೀನೊಬ್ಬ ಅಂಥವ್ರಿಗೆ ಅದೆಲ್ಲ ಏನು ಬೇಕಾಗಿಲ್ಲ ಕಣ್ಲಾ. ನೀನು ಹೊಸ್ಗೆಲ್ಲ ಅವನ ತಂಗಿ ಕುತ್ತಿಗೆಗೆ ಹಾರ ಹಾಕ್ದಲ್ಲ, ಅವತ್ತೇ ಅರ್ಧ ಮದುವೆ ನಡೆದಂಗಾಗೋತು. ನಾಚಿಕೆ, ಮಾನ, ಮರ್ಯಾದೆ ಇರೋ ಅಣ್ಣ ಆಗಿದ್ರೆ ಏನ್ ಮಾಡ್ತಿದ್ದ? ಅದೇ ಕಲ್ಯಾಣ ಮಂಟಪದಲ್ಲಿ ತನ್ನ ತಂಗಿ ಮದುವೆ ಮಾಡ್ಕೊಡ್ತಿದ್ದ. ಇಲ್ಲಿ ಏನು ನಡೆದೇ ಇಲ್ವೇ? ನಾನು ನಂಗೆ ಓಡಾಡ್ಕೊಂಡಿರ್ತಿರ್ಲಿಲ್ಲ. ನಂಜಪ್ಪ, ಸುತ್ತಿ ಬಳಸಿ ಮಾತಾಡ್ಬೇಡ. ಅದೇನು ಹೇಳಬೇಕು ಅಂತಿದೆಯೋ ನೇರವಾಗೇ ಹೇಳು. ಯಾಕೆ ಭಯನಾ? ನಂಗೆ ಯಾಕೋ ಭಯ? ನಾನೇ ನಿಂತರ ಹೆಂಡತಿಗೆ ಹೆದರ್ಕೊಳ್ಳೋನ. ಮಾವೇನ್ಗೆ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ? ಈಗ ನಿಮ್ಗೇನು ಬೇಕು? ನಿನ್ ತಂಗಿ ಬೇಕು, ಮದುವೆ ಮಾಡ್ಕೊಡ್ತೀಯಾ? ಮತ್ತೆ ಮತ್ತೆ ನನ್ನ ತಂಗಿ ವಿಷಯಕ್ಕೆ ಬರಬೇಡ ಇಂದ್ರ. ಸುಮ್ಮನೆ ಕಾಲ್ ಕೆರ್ಕೊಂಡು ಬರ್ತಾ ಇದೆಯಾ? ಸರಿ ಹೋಗಲ್ಲ ನೋಡು. ಯಾರಪ್ಪ? ಯಾರು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರೋದು? ನೀನಾ ನಾವ? ಆಯ್ತಪ್ಪ, ನಿನ್ನ ವಿಷಯಕ್ಕೆ ಬರ್ತೀನಿ. ನಿನ್ನ ತಂಗಿನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಕ್ ಇಷ್ಟ ಇಲ್ಲ ಅಂದಮೇಲೆ ನನ್ನ ಹೆಂಡ್ರನ್ನ ನಿನ್ನ ಮನೇಲಿ ಯಾಕೋ ಇಟ್ಕೊಂಡಿದ್ಯಾ? ಇದು ನಿಂಗೆ ನ್ಯಾಯ ಅನಿಸ್ತದ? ಏನ್ ನಂಜಪ್ಪ ಇದು? ಮನಸ್ಸಿಗೆ ಬಂದಾಗ ಮಾತಾಡ್ತಿದ್ಯಾ? ಇದು ಸರಿ ಅನ್ಸುತ್ತಾ ನಿಂಗೆ? ಹಿಂಗೆಲ್ಲ ಮಾಡ್ಬಿಟ್ಟು ಅವನಿಗೆ ಸರಿ ಅನ್ಸಿರುವಾಗ ಅದನ್ನ ಹೇಳ್ತಾರೋ ನಂಗೆ ಯಾಕಪ್ಪ ತೆಪ್ಪು ಅನಿಸ್ಬೇಕು? ನೀನು ನಿನ್ನ ಹೆಂಡತಿನ ಬೈದು ಹೊಡೆದು ಮನೆಯಿಂದ ಹೊರಗಾಕಿದೀಯ. ಸಾವಿತ್ರಿ ಬದುಕಲೇಬಾರ್ದು ಅಂತ ಸಾಯಕ್ಕೆ ಹೋದಾಗ ನಮ್ಮ ಶಿವರಾಜು ಅವಳನ್ನು ತಡೆದು ಮನೆಗೆ ಕರ್ಕೊಂಡು ಬಂದಲ್ಲ, ಅದು ತಪ್ಪ? ನಮ್ಮನೇಲಿ 1000 ಗಲಾಟೆ ಆಯ್ತವೆ. ಅವಳು ನಾನು ತಾಳಿ ಕಟ್ಟಿರೋ ಹೆಂಡ್ರು. ಅವಳಿಗೆ ಹೊಡಿತೀನಿ, ಬಡಿತೀನಿ, ಮನೆಯಿಂದ ಆಚೆ ಹಾಕ್ತೀನಿ. ಬೇಕಾದಾಗ ಮತ್ತೆ ಮನೆ ಕರ್ಕೊಬತ್ತೀನಿ. ನಮ್ಮನೆ ವಿಷಯಕ್ಕೆ ತಲೆ ಹಾಕಕ್ಕೆ ಇವನ್ ಯಾರು? ಇವನು ನಮ್ಮನೆ ಹಾಳು ಮಾಡಕ್ ನಿಂತವನೆ. ಇದು ಸರಿನಾ? ಈಗ ನಿಂಗೆ ಏನಾಗಬೇಕು? ಸಾವಿತ್ರಿ ನಿಮ್ಮ ಮನೆಗೆ ಬರಬೇಕು, ಅಷ್ಟೇ ತಾನೇ? ಅಮ್ಮ ಮಾತ್ರ ಅಲ್ಲ, ತುಳಸಿನೂ ಬರೋದಕ್ಕೆ ಹೇಳು. ಏಯ್ ಮಾವ, ನೀವು ಸುಮ್ಮನೆ ಇರಿ. ನೀನ್ ಕೇಳ್ತಾ ಇರೋದು ಎರಡೂ ಆಗಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ, ಹೋಗು. ಈಶ್ವರಪ್ಪ, ಅದ್ 8 ದಿನ ದೌಲತ್ ಮಾಡಿಯ ನಾನು ನೋಡ್ತೀನಿ. ಹೋಗು ಹೋಗು. ಏ ಬಾಬೇದ, ಒಂದ್ ತಿಳ್ಕೊ, ಯಾವತ್ತಿದ್ರು ನಿನ್ ತಂಗಿ ಗಂಡ ನಾನೇ. ಜಿ, ಲಾಡು ಮಾಡ್ಕೊಡ್ತೀರಾ? ಸಂಜೆ ಕೊಡ್ತೀನಿ ಬಿಡು. ತುಳಸಿ, ತುಳಸಿ, ಏ ತುಳಸಿ, ನೋಡಿಲ್ಲಿ, ನೀನ್ ನೋಡಕ್ಕೆ ಇಬ್ರು ದೊಡ್ಡ ಮನ್ಸರು ಬಂದವ್ರೆ ನೋಡು. ನೀವ್ಯಾಕ್ರೋ ಬಂದ್ರಿ? ನಿನ್ನನ್ನು ನೋಡಿ ಮಾತಾಡಿಸಿ ಆಟ ಆಡೋದಿಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ಬರಲ್ಲ, ಹೋಗ್ರೋ. ಅಯ್ಯ ತುಳಸಿ, ಅದ್ಯಾಕೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತಿದ್ದಿ? ಹೊಸಿ ಮನೆಯಿಂದ ಆಚ್ಕೋಗ್ಬಾ, ಎಲ್ಲ ಸರಿ ಹೋಯ್ತದೆ.
ಇಲ್ಲ ಅಜ್ಜಿ ಬಜ್ಜಿ, ನಂಗೆಲ್ಲೂ ಹೋಗಕ್ ಮನ್ಸಿಲ್ಲ. ನೋಡ್ರೋ, ನೀವು ಹೋಗಿ ಆಟ ಆಡ್ಕೊಳ್ಳಿ, ನಾನು ಎಲ್ಲೂ ಬರಲ್ಲ. ನೀನೇ ಇಲ್ಲ ಅಂದ್ರೆ ನಾವ್ ಹೆಂಗ್ ಆಟಾಡೋದು? ಬರಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ಅರ್ಥ ಆಗಲ್ವಾ? ತುಳಸಿ 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 ನೀನೇನು ಯೋಚನೆ ಮಾಡಬೇಡ ಶಿವರಾಜು. ಸರಿ ಮಾವ. ನಾನು ನೋಡ್ಕೊ. ವಿನಾಯಕ, ಮಂಜಾ, ಯಾಕ್ರೋ ಯಾಕೆ ಒಂಥರ ಇದ್ದೀರಾ? ಶಿವಣ್ಣ ತುಳಸಿನ ಆಟಾಡಕ್ ಬಾ ಅಂತ ಕರ್ದ್ವಿ, ಅವಳು ಬರಲ್ಲ ಅಂತ ಹೇಳಿಟ್ಲು. ಫ್ರೆಂಡೇ ಬರ್ಲಿಲ್ಲ ಅಂದ್ರೆ ನಾವ್ ಯಾರ ಜೊತೆ ಆಟಾಡೋದು ಶಿವಣ್ಣ? ಹೌದಾ? ಎಲ್ಲಿದ್ದಲ್ಲ ಅವಳು? ರೂಮ್ಗೆ ಹೋದ್ಲು. ಸರಿ ಬನ್ರಿ ನನ್ನ ಜೊತೆ. ಅಯ್ಯೋ ನಾವು ಬರಲ್ಲ ಶಿವಣ್ಣ, ಬಂದ್ರೆ ಮತ್ತೆ ಬೈತಾಳೆ. ನಾನು ಅವಳಿಗೆ ಸಮಾಧಾನ ಮಾಡಿ ನಿಮ್ಮ ಜೊತೆ ಆಟಾಡಕ್ಕೆ ಕಳಿಸ್ಕೊಡ್ತೀನಿ, ಬನ್ನಿ. ಅದಾಗಲ್ಲ, ನಾವು ಹೋಗ್ತೀವಿ. ಆಯ್ತ್ರಪ್ಪ, ಈಗ ಶಿವಣ್ಣ ಹೇಳಿದಾರ ತಾನೆ, ನಡೀರಿ. ನಡೀರಿ. ತುಳಸಿ, ತುಳಸಿ, ಬಾಮ್ಮ ಇಲ್ಲಿ. ಏನಣ್ಣ? ಒಳಗೆ ಕೂತ್ಕೊಂಡು ಏನಮ್ಮ ಮಾಡ್ತಾ ಇದೀಯಾ? ನಿನ್ ಚಿಲ್ಟಾರಿ ಫ್ರೆಂಡ್ಸ್ಗಳು ಬಂದಿದ್ದಾರೆ, ಹೋಗೋರ ಜೊತೆ ಆಟ ಆಡು. ಇಲ್ಲ ಅಣ್ಣ, ನಾನು ಹೋಗೋದಿಲ್ಲ. ಯಾಕಮ್ಮ? ನನಗೆ ತುಂಬಾ ಅವಮಾನ ಆಗಿದೆ ಅಣ್ಣ. ಎಲ್ರೂ ನನ್ ಒಂಥರ ನೋಡ್ತಾರಣ್ಣ. ನಿನ್ನ ಯಾರು ಯಾವ ಥರನೂ ನೋಡಲ್ಲ. ನಡೆದಿರೋ ವಿಷಯದ ಬಗ್ಗೆ ಯೋಚನೆ ಮಾಡಬೇಡ ತುಳಸಿ. ಹೌದಮ್ಮ ತುಳಸಿ, ಏನಾದ್ರು ಶುಭ ಕಾರ್ಯ ಮಾಡೋವಾಗ ಇದೆಲ್ಲ ಮಾಮೂಲಿ. ದೃಷ್ಟಿ ಕಳೆದಂಗೆ ಆಯ್ತವೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಮನೇಲಿ ಕುಂತ್ಕೊಂಡ್ರೆ ಅದಕ್ಕಿಂತ ದಡ್ತನ ಇನ್ನೊಂದಿಲ್ಲ. ಇಂದ್ರ ನಿನ್ ಕುತ್ತಿಗೆ ತಾಳಿ ಕಟ್ಟದ್ನ? ಇಲ್ಲ ಅಲ್ವಾ? ಹೇಳಬೇಕು ಅಂದ್ರೆ ಆ ತಾಳಿನ ಮನೆ ಹತ್ರ ಕೂಡ ಬಂದಿಲ್ಲ. ಅದ್ರಲ್ಲಿ ಅವಮಾನ ಏನಿದೆಯಮ್ಮ? ಅದ್ ಹಾಗಲ್ಲ ಅಣ್ಣ. ಇಲ್ಲಿ ನೋಡು ತುಳಸಿ, ನಾನು ಈ ಮನೇಲೇ ಇರ್ಬೇಕು ಅಂದ್ರೆ ನೀನು ಹಳೆ ತುಳಸಿ ತರ ಸಂತೋಷವಾಗಿರ್ಬೇಕು. ಆಗ್ಲೇ ನಾನು ಇಲ್ಲಿ ನಗ್ನಗ್ತಾ ಇರಕ್ಕಾಯ್ತದೆ. ಹಂಗಿರಕ್ಕಾಗಲ್ಲ ಅಂದ್ರೆ ಹೇಳ್ಬಿಡು, ನಾವ್ ಅಂಟೋಯ್ತೀನಿ. ಏನತ್ತೆ ನೀವು? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ತುಳಸಿ, ನೀನ್ ಹೀಗಿರೋದು ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ತಂಗಿ ಈ ಊರಲ್ಲಿ ಬೀಸೋ ತಂಗಾಳಿ ಥರ ಊರು ಸುತ್ತಿ ಬರಬೇಕು. ಅದನ್ನ ಬಿಟ್ಟು ಬಲೂನ್ ಒಳಗಿರೋ ಗಾಳಿ ಥರ ನೀನು ಈ ರೀತಿ ಮನೇಲಿ ಕೂತಿರೋದನ್ನ ನೋಡೋದಕ್ಕೆ ನನಗೆ ಕಷ್ಟ ಆಗುತ್ತೆ ತುಳಸಿ. ನಿಜ ಹೇಳಬೇಕು ಅಂದರೆ ಇದನ್ನೆಲ್ಲ ನೋಡೋದಕ್ಕಿಂತ ಸಾಯೋದೇ ಒಳ್ಳೇದು. ಅಣ್ಣ, ಏನ್ ಮಾತು ಅಂತ ಮಾತಾಡ್ತಿದ್ಯಾ ನೀನು? ಈ ಮನೆಯಾಗಿನ ದೀಪ ನೀನು. ನೀನೇ ಹಿಂಗ್ ಕುಂತ್ಕೊಂಡ್ರೆ ಈ ಮನೆಗೆ ಬೆಳಕೇ ಇರಕ್ಕಿಲ್ಲ ಕಣವ. ಆಯ್ತಣ್ಣ, ಇನ್ ಮುಂದೆ ನಾನು ಈ ತರ ಇರಲ್ಲ. ಹಳೆ ತುಳಸಿಯಾಗಿ ಸಂತೋಷವಾಗಿರ್ತೀನಿ, ಸರಿನಾ? ಈಗ ದೇವ್ರಿಗೆ ದೀಪ ಹಚ್ಬೇಕಲ್ವಾ? ಬಾರವಾ, ಹಚ್ಬಿಡ್ಬಾ. ಸರಿ ಅಜ್ಜಿ, ಬರ್ತೀನಿ. ಅಣ್ಣ ಬರ್ತೀನಿ. ಸರಿ, ನಡೀರೋ ಹೋಗೋಣ. ಹಂಗೆ ಪೂಜೆ ಬುಟ್ಟಿನೂ ಕೊಡ್ತೀನಿ. ಶಿವರಾಜು, ತುಳಸಿನೇನೋ ಸರಿ ಮಾಡಿದ್ದಾಯ್ತು. ಆ ಇಂದ್ರ ನಂಜಪ್ಪನ ಹೆಂಗ್ ಸರಿ ಮಾಡೋದು ಅಂತ. ಏನ್ ಭಾವ, ಮತ್ತೆ ಅವ್ರೇನಾದ್ರೂ ಕಿತಾಪತಿ ಮಾಡಿದ್ರಾ? ಹ್ಞೂ ನಮ್ಮ ಸಾವಿತ್ರಿ, ದಾರಿಲ್ ಬರೋವಾಗ ಶಾನೆ ಕಿಚಾಯಿಸ್ ಮಾತಾಡಿದ್ರು. ಅವರಿಬ್ಬರ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ. ಶಿವರಾಜು, ತುಳಸಿಗೊಂದು ಮದ್ವೆ ಆಗೋವರೆಗೂ ಅವ್ರು ಹಿಂಗೆ ಕಿತಾಪತಿ ಮಾಡ್ತಿರ್ತಾರೆ. ಆದಷ್ಟು ಬೇಗ ಅವಳಿಗೊಂದು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಬಿಟ್ರೆ ಆಗ್ಲೇ ಅವ್ರು ಸೊಲ್ಲಡಗೋದು. ನೀನು ಈಗಿಂದೀಗ್ಲೇ ಅವಳಿಗೆ ಗಂಡು ನೋಡೋಕ್ ಶುರು ಮಾಡು. ಈ ಮನೇಲಿ ಆದಷ್ಟು ಬೇಗ ಗಟ್ಟಿ ಮೇಳದ ಸತ್ ಕೇಳಬೇಕು. ತುಳಸಿ, ಐಂದ್ರನ ಎತ್ ಬಿಡೋಣ. ಏನ್ರು ಹೇಳ್ತಿದ್ದೀರಾ? ಮತ್ತೆ ಆ ಇಂದ್ರ ಹಾರ ಹಾಕ್ತೀನಿ ಅಂತ ಹಾರದೊಳಗಡೆ ತಾಳಿ ಪೊಣಿಸ್ಕೊಂಡು ನಿನ್ನ ಮದ್ವೆ ಆಗಕ್ ಬಂದಿದ್ನಲ್ಲ, ಉನಿಗಿಷ್ಟು ಕೊಬ್ಬಿರ್ಬೇಡ. ನೀನು ಅನ್ನು ತುಳಸಿ, ಒಂದು ಮುಗಿಸ್ಬಿಡದೆ. ಅಷ್ಟಕ್ಕೆ ಅವನ್ನ ಸಾಯಿಸ್ಬಿಡ್ತೀರಾ? ಮತ್ತೆ ಲೋ ದೊಡ್ಡ ಮನುಷ್ಯ, ನೀವಿಬ್ರು ನಂಗೋಸ್ಕರ ಏನು ಮಾಡ್ಬೇಡಿ. ಆ ಯಂತ್ರನ್ ಇವಾಗ ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ. ಇದಕ್ಕೇನಂತೀರಾ? ಸರಿ, ನೀನೆಲ್ದೆ ಅಂತ ಬಿಡ್ತಿದೀವಿ.
ಇಲ್ಲ ಅಂದ್ರೆ ಅವ್ನ ಬಂದೇ ಟಿಕ್ಕಚ್ಚ ಕನ್ಸ್ಬಿಡ್ತಿದ್ವಿ. ಬಾಮ್ಮ ತುಳಸಿ, ನಡೆದದ್ದೆಲ್ಲ ಗೊತ್ತಾಯ್ತು. ಈ ತಾಯಿನೇ ನಿನ್ನನ್ನು ಕಾಪಾಡಿದಾಳೆ. ಈ ತಾಯಿ ನಂಬು, ನಿನಗೇನು ತೊಂದರೆ ಆಗಲ್ಲ. ಕೊಡಮ್ಮ. ತಾಯಿ, ನೀನೇ ನನ್ನ ಕಾಪಾಡಿದ್ದು. ಆದರೆ ಈ ಕಷ್ಟನೇ ಬರ್ದೇ ಇರೋ ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದರಿಂದ ನಮ್ಮಣ್ಣಂಗೆ ತುಂಬ ಅವಮಾನ ಆಗಿದೆ. ನಮ್ಮಣ್ಣ ಎಷ್ಟು ನೋವು ಪಡ್ತಿದ್ದಾನೆ ಅಂತ ನಿನಗೆ ಗೊತ್ತು. ಇನ್ಮೇಲೆ ಅಣ್ಣಂಗೆ ಯಾವತ್ತೂ ಈ ರೀತಿ ಕಷ್ಟ ಬರ್ದಿರೋ ಹಾಗೆ ನೋಡ್ಕೋ ತಾಯಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾತ್ರ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ. ತುಳಸಿ, ತಗೊಳ ಮಹಾರ. ಈ ತಾಯಿ ಹಾರ ನಿನ್ನ ಕುತ್ತಿಗೆಗೆ ಹಾಕೊಂಡ್ರೆ ಈ ತಾಯಿ ಸಂಪೂರ್ಣ ಆಶೀರ್ವಾದ ನಿನ್ನ ಮೇಲಿರುತ್ತೆ. ಬೇಡ ಸ್ವಾಮಿ, ಒಂದು ಹಾರ ನನ್ನ ಕೊರಳಿಗೆ ಬಿದ್ದೆ ನಾನು ನಮ್ಮಣ್ಣ ಪಡಬಾರದು ಕಷ್ಟಪಟ್ಟಿದ್ದೀವಿ. ಅಲ್ಲಿ ನಡೆದಿದ್ದು ನೆನೆಸ್ಕೊಂಡ್ರೆ ಈ ಹಾರದಲ್ಲಿರೋ ಹೂಗಳು ಮುಳ್ಳಾಗಿ ನನ್ನ ಮೈ ಚುಚ್ಚುತ್ತೆ ಅನ್ಸುತ್ತೆ. ಬೇಡ ಸ್ವಾಮಿ, ನಾನು ಸತ್ರು ನನ್ನ ಕೊರಳಿಗೆ ಹಾರ ಹಾಕೊಳ್ಳಲ್ಲ. ಏನೂ ಆಗಲ್ಲಮ್ಮ ತುಳಸಿ, ನನ್ನ ಕ್ಷಮಿಸಿ. ತುಳಸಿ ಒಂದು ನಿಮಿಷ. ತುಳಸಿ ನಿಂತ್ಕೊಳ್ಳಿ. ತುಳಸಿ, ತುಳಸಿ, ನೀವು ಧೈರ್ಯಶಾಲಿ, ಬುದ್ಧಿಶಾಲಿ, ಈ ಊರಲ್ಲಿರೋ ಅಂಥ ಏಕೈಕ ಗಟ್ಟಿಗಿತ್ತಿ ಅಂತ ಅಂದ್ಕೊಂಡಿದ್ದೆ. ನೀವು ಕೂಡ ಏನಾದರೂ ಸಮಸ್ಯೆ ಆದರೆ ಮನೇಲಿ ಕೂತ್ಕೊಂಡು ಅಳೋ ಅಂತ ಸಾಧಾರಣ ಹಿಂಗ್ಸು ಅಂತ ಇವತ್ತೇ ಗೊತ್ತಾಗಿದ್ದು. ತುಳಸಿ, ಪ್ರಾಬ್ಲಮ್ ಅನ್ನೋದು ಎಲ್ರಿಗೂ ಬರುತ್ತೆ. ಒಳ್ಳೆ ಕಾರ್ಯ ಅಂತ ಬಂದಾಗ ಅದಕ್ಕೆ ಕಲ್ಲಾಕೋರು ಯಾರಾದರೂ ಇದ್ದೇ ಇರ್ತಾರೆ. ಹಾಗಂತ ಅದಕ್ಕೆ ಬೇಜಾರು ಮಾಡ್ಕೊಂಡು ಮನೇಲಿ ಕೂತ್ಕೊಂಡು ಅಳಕ್ಕಾಗುತ್ತಾ? ನೋಡಿ ತುಳಸಿ, ಆ ಅರ್ಚಕರು ಕೊಟ್ಟಂಥ ಹಾರನ ನೀವು ಹಾಕೋಬೇಕಾಗಿತ್ತು. ಆಹಾರದಲ್ಲಿ ಮುಳ್ಳಿರಲಿಲ್ಲ, ಒಳ್ಳೆ ಮನಸ್ಸಿತ್ತು. ಹೋಗಿ ತುಳಸಿ, ಆ ಹಾರನ ಹಾಕೊಳ್ಳಿ. ನಿಮ್ಮ ಹತ್ರ ಅಡ್ವೈಸ್ ಕೇಳ್ತಾ ಇದ್ದೀನಾ? ಯಾಕೆ ಸುಮ್ಮನೆ ನನ್ನ ವಿಷಯಕ್ಕೆ ಮೂಗು ತೋರಿಸ್ತೀರಾ? ತುಳಸಿ ಅವರು. ಏಯ್, ನೀನು ಸುಮ್ಮನಿರೋ. ಈ ಊರಿಗೆ ಯಾಕೆ ಬಂದಿದ್ದೀರಾ ನೀವು? ಸೊಸೈಟಿ ಕೆಲಸ ಮಾಡೋದಕ್ಕೆ ತಾನೆ? ಮೊದಲು ಅದನ್ನ ನೋಡಿ. ನನಗೆ ಬುದ್ಧಿ ಹೇಳೋ ಕೆಲಸ ಬೇಡ. ನನಗೆ ಯಾವಾಗ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ತುಳಸಿ, ನಾನು ಹೇಳೋದೊಂದು ಸ್ವಲ್ಪ ಸಾಕು. ಇದ್ರ ಮೇಲೆ ಕೇಳಕ್ಕೆ ನಾನು ತಯಾರಿಲ್ಲ. ಬಂದ್ಬಿಟ್ರು ದೊಡ್ಡದಾಗಿ ಅಡ್ವೈಸ್ ಮಾಡೋದಕ್ಕೆ. ಛೇ ತುಳಸಿ. ಲೋ ಮಂಜ, ಜನ ಒಳ್ಳೇದ್ ಮಾಡೋರ್ಗೆ ಬೈತಾರ ಕಣೋ. ಹ್ಞೂ ಕಣೋ, ಈಗ ಒಳ್ಳೇದು ಕಾಲನೇ ಇಲ್ಲ. ಏಯ್, ನಾನು ಯಾವಾಗಲೂ ನಿಮಗೆ ಬೈದೆ? ನೀನ್ ನಮ್ಮನ್ ಬೈಲಿಲ್ಲ, ಆದ್ರೆ ನಮ್ಮ ಮ್ಯಾನೇಜರ್ನ ಬೈದಲ್ಲ. ಹ್ಞೂ ಬೈದೆ. ಮತ್ತೆ ನಂಗೆ ಅಡ್ವೈಸ್ ಮಾಡಕ್ ಬಂದ್ರೆ ಕೋಪ ಬರಲ್ವಾ? ಅಷ್ಟಕ್ಕೂ ಅವ್ರಿಗೂ ನನಗೂ ಏನ್ ಸಂಬಂಧ? ಏನ್ ಸಂಬಂಧನ? ಈಗ ನಿನ್ ಮನೆಯಿಂದ ಆಚೆ ಬರೋದಿಕ್ ಕಾರಣನೇ ಅವರು. ಸುಮ್ಮನೆ ಇಲ್ದಿರೋದು ಮಾತಾಡಿದ್ರೆ ತಟ್ಬಿಡ್ತೀನಿ. ನಾನು ಮನೆಯಿಂದ ಆಚೆ ಬರಕ್ ಕಾರಣ ನಮ್ಮ ಅಣ್ಣ. ಮ್ಯಾನೇಜರ್ ಅಲ್ಲ, ಯಾವನೂ ಅಲ್ಲ. ನಿಮ್ಮ ಅಣ್ಣನೂ ಕಾರಣ ಆಗಿರ್ಬೋದು, ಆದ್ರೆ ಮೇನ್ ಕಾರಣ ಮ್ಯಾನೇಜರೇ. ಏನ್ರು ಹೇಳ್ತಿದ್ದೀರಾ? ನಿಂಗೆ ಹೊಸಗೆ ಅವಮಾನ ಇದ್ರಿಂದ ನನ್ನ ಜೊತೆ ಆಟಾಡಕ್ ಬರಲ್ಲ ಅಂತ ತುಂಬಾ ಬೇಜಾರಾಯ್ತು. ಆಗ್ಲೇ ಮ್ಯಾನೇಜರ್ ಸಿಕ್ಕಿದ್ರು. ಆಗ ಮ್ಯಾನೇಜರ್ ನಮ್ಮನ್ನ ನೋಡಿ, ಫ್ರೆಂಡ್ಶಿಪ್ ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಕಷ್ಟದಲ್ಲಿರೋ ಫ್ರೆಂಡ್ಗೆ ಸಹಾಯ ಮಾಡೋನೇ ನಿಜವಾದ ಫ್ರೆಂಡು. ನೋಡಿ, ಇಬ್ರು ನೇರವಾಗಿ ತುಳಸಿ ಮನೆಗೆ ಹೋಗಿ. ಅಲ್ಲೇನಾದರೂ ಅವಳು ಬೇಜಾರಲ್ಲಿದ್ದರೆ
ಅವಳಿಗೆ ಸಮಾಧಾನ ಹೇಳಿ ಅವಳನ್ನ ಆಚೆ ಕರ್ಕೊಂಬನ್ನಿ. ಮ್ಯಾನೇಜರ್ ಹೇಳಿದ್ದಕ್ಕೆ ನಾವು ನಿನ್ನ ಮನೆಗೆ ಬಂದಿದ್ದು. ನೀನ್ ಎಲ್ಲಿಗೂ ಬರಲ್ಲ ಅಂದಾಗ ನಿಮ್ಮ ಅಣ್ಣ ನಿನ್ನ ಸಮಾಧಾನ ಮಾಡಿ ನಮ್ಮ ಜೊತೆ ಕಳ್ಸಿಕೊಟ್ಟಿದ್ದು. ಆ ಮ್ಯಾನೇಜರ್ಗೆ ನಿನ್ ಮೇಲೆ ಅಕ್ರೆ ಇಲ್ಲ ಅಂದಿದ್ದಿದ್ರೆ ಯಾಕೆ ನೀನು ಕರ್ಕೊಂಡು ಬರಕ್ ಕೇಳ್ತಿದ್ರು? ಅದು ನೀನ್ ತಿಳ್ಕೊಳ್ದೆ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಪಾಪ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರತ್ತೋ ಏನೋ. ಲೋ, ಇದನ್ನೆಲ್ಲ ಮೊದಲೇ ಹೇಳ್ಬೇಕಾಗಿತ್ತಲ್ವೇನ್ರೋ? ಅದನ್ನ ನಾವು ಹೇಳಕ್ ಬಂದ್ವಿ, ಆದ್ರೂ ನೀನೆ ಹೇಳಕ್ ಬಿಡದೆ ಬಾಯ್ ಬರೆದ್ಬಿಟ್ಟೆ. ಮ್ಯಾನೇಜರ್ ಹೇಳಿದ್ದಕ್ಕೆ ನಾವು ನಿನ್ನ ಮನೆಗೆ ಬಂದಿದ್ದು. ನೀನ್ ಎಲ್ಲಿಗೂ ಬರಲ್ಲ ಅಂದಾಗ ನಿಮ್ಮ ಅಣ್ಣ ನಿನ್ನ ಸಮಾಧಾನ ಮಾಡಿ ನಮ್ಮ ಜೊತೆ ಕಳ್ಸಿಕೊಟ್ಟಿದ್ದು. ಆ ಮ್ಯಾನೇಜರ್ಗೆ ನಿನ್ ಮೇಲೆ ಅಕ್ರೆ ಇಲ್ಲ ಅಂದಿದ್ದಿದ್ರೆ ಯಾಕೆ ನೀನು ಕರ್ಕೊಂಡು ಬರಕ್ ಕೇಳ್ತಿದ್ರು? ಅದು ನೀನ್ ತಿಳ್ಕೊಳ್ದೆ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಪಾಪ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರತ್ತೋ ಏನೋ. ಲೋ, ಇದನ್ನೆಲ್ಲ ಮೊದಲೇ ಹೇಳ್ಬೇಕಾಗಿತ್ತಲ್ವೇನ್ರೋ? ಅದನ್ನ ನಾವು ಹೇಳಕ್ ಬಂದ್ವಿ, ಆದ್ರೂ ನೀನೆ ಹೇಳಕ್ ಬಿಡದೆ ಬಾಯ್ ಬರೆದ್ಬಿಟ್ಟೆ. ತುಳಸಿಗೆ ಹೇಳಿ ಪ್ರಯೋಜನಕ್ಕಿಲ್ಲ. ತುಳಸಿ, ಆ ಇಂದ್ರ ಒಬ್ಬ ಕಳ್ಳ. ಅವನೊಬ್ಬ ದುರಾಂಕಾರಿ, ನೀನೊಬ್ಳು ಕೊಬ್ಬಿನ ರಾಣಿ. ನಿಮ್ಮಿಬ್ರಿಗೆ ಸರಿಯಾದ ಜೋಡಿ. ನಿಮ್ಮನ್ನ ತುಳಸಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅನ್ನೋದೇ ಅಜ್ಜಿ ಆಸೆ. ಹೌದಾ? ಹುಡುಗ ತುಂಬ ಒಳ್ಳೆಯವನಾಗಿರಬೇಕು, ಚೆನ್ನಾಗಿರಬೇಕು, ಒಳ್ಳೆ ಮಂತನವನಾಗಿರಬೇಕು, ಹಾಗೆ ನಮ್ಗೆಲ್ರಿಗೂ ಇಷ್ಟ ಆಗಬೇಕು. ಶಿವರಾಜು, ನಾ ಹೇಳ್ತಾ ಇರೋದು ಸರಿಗಿದೆ ತಾನೇ? ಬೇರೆ ಏನಾದ್ರು ಇರಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ ಮಾವ. ಮತ್ತ್ಯಾಕೆ ಶಿವರಾಜು, ಒಂಥರ ಇದೆಯಾ? ಆರೋಗ್ಯ ಸರಿ ಇದೆ ತಾನೇ? ಹಾಗೇನಿಲ್ಲ ಮಾವ. ತುಳಸಿಗೆ ಮದುವೆ ಆಗೋದ್ರೆ ತುಳಸಿ ಥರ ನನ್ನ ಯಾರು ನೋಡ್ಕೋತಾರೆ ಅಂತ ಚಿಂತೆ ಆಗಿರಬೇಕು. ಶಿವರಾಜು, ಶಿವಣ್ಣ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ತುಳಸಿಗೆ ಮದುವೆ ಆದಮೇಲೆ ಆಸ್ತಿಲಿ ಭಾಗ ಕೊಡ್ತೀಯಲ್ವಾ? ಏನ್ ಶಿವಣ್ಣ, ಆಸ್ತಿಲಿ ಭಾಗ ಕೊಡಲ್ಲ ಅಂತ ಕಾಣಿಸುತ್ತೆ? ಹೌದು, ನನ್ನ ತಂಗಿಗೆ ಆಸ್ತಿಲಿ ಭಾಗ ಕೊಡಲ್ಲ. ಏನ್ ಮಗ, ಇವನು ಹಿಂಗೆ ಹೇಳ್ಬಿಟ್ಟ? ಹ್ಞೂ ಕಣವ, ನಂಗೂ ಅದೇ ಆಶ್ಚರ್ಯ ಆಗ್ತಿದೆ. ಏನ್ ಶಿವಣ್ಣ ಹೆಂಗಂದ್ಬಿಟ್ಟೆ? ಹೆಣ್ಮಕ್ಳು ಆಸ್ತಿನಲ್ಲಿ ಸಮ ಪಾಲು ಕೊಡಬೇಕು ಅಂತ ಕಾನೂನಿದೆ. ನೀನು ಎಷ್ಟೋ ಪಂಚಾಯತಿನೂ ಮಾಡಿದೀಯಾ. ಯಾವ ಕಾನೂನು? ಡಬ್ಬಾ ಕಾನೂನು. ನಾನು ನನ್ನ ಸಂಪೂರ್ಣ ಆಸ್ತಿನೂ ನನ್ನ ತಂಗಿ ಕೊಡ್ತೀನಿ. ಈ ಆಸ್ತಿನ ಇಟ್ಕೊಂಡು ನಾನೇನು ಮಾಡಲಿ? ನನಗೆ ಆಸ್ತಿ ಪಾಸ್ತಿ ಎಲ್ಲ ನನ್ನ ತಂಗಿನೇ. ಅವಳು ಅವಳ ಮನೆಯಲ್ಲಿ ಯಾವುದೇ ಕೊರತೆ ಇಲ್ಲದೆ ನೆಮ್ಮದಿಯಾಗಿರಬೇಕು. ಅದೇ ನನಗೆ ದೊಡ್ಡ ಆಸ್ತಿ ಪಾಸ್ತಿ ಎಲ್ಲ. ತುಳಸಿ, ತುಳಸಿ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯಾ?
ಯಾಕೆ ತುಳಸಿ ಸಪ್ಪಗಿದ್ಯಾ? ಎಲ್ಲ ನಿನ್ನಿಂದಾನೆ. ನನ್ನಿಂದಾನ? ಗೊತ್ತಿಲ್ಲದೆ ನಿನ್ನ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ನೇನಮ್ಮ? ಹೌದು, ಆದ್ರೆ ನಿಂಗೆ ಗೊತ್ತಿಲ್ಲದೆ ಮಾತಾಡಿಲ್ಲ, ಗೊತ್ತಿದ್ದೆ ಮಾತಾಡಿದ್ದು. ಏನು ಹೇಳ್ತಾ ಇದೆಯಾ ತುಳಸಿ? ನಿನ್ನ ಜೊತೆ ನಾನು ಹಾಗೆ ಮಾತಾಡ್ತೀನ? ಮಾತಾಡಿದ್ಯೋ ಇಲ್ವೋ ಅಂತ ಒಂದ್ಸಲಿ ಯೋಚನೆ ಮಾಡಿ ನೋಡು. ಇಲ್ವಲ್ಲಮ್ಮ ತುಳಸಿ, ನಾನು ಹಾಗೇನು ಮಾತಾಡಿಲ್ವಲ್ಲ. ಯಾರೋ ನನ್ನ ಬಗ್ಗೆ ನಿನಗೆ ತಪ್ಪಾಗಿ ಹೇಳಿದ್ದಾರೆ. ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಏನ್ ಕೇಳಿಸ್ಕೊಂಡೆ ತುಳಸಿ? ಇರೋ ಆಸ್ತಿ ಪಾಸ್ತಿ ಎಲ್ಲ ನನ್ನ ಹೆಸರಿಗೆ ಬರೀತೀನಿ ಅಂದ್ಯಲ್ಲ, ಅದನ್ನ ಕೇಳಿಸ್ಕೊಂಡೆ. ಅದನ್ನ ಕೇಳಿಸ್ಕೊಂಡು ಈ ರೀತಿ ಇದೆಯಾ ನೀನು? ನಾನೇನೋ ಬೇರೆ ವಿಷಯ ಕೇಳಿಸ್ಕೊಂಡಿದ್ಯಾ ಅನ್ಕೊಂಡೆ. ಒಳ್ಳೆ ಹುಚ್ಚು ಹುಡುಗಿನಮ್ಮ ನೀನು. ಅಣ್ಣ, ಯಾಕಣ್ಣ ಹಾಗೆ ಮಾತಾಡ್ದೆ? ನೀನ್ ಮಾತಾಡಿದ್ ಕೇಳಿ ನನ್ನ ಮನ್ಸಿಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಇದ್ರಲ್ಲಿ ಕಷ್ಟ ಆಗುವಂಥದ್ದು ಏನಿದೆಯಮ್ಮ? ಆಸ್ತಿನೆಲ್ಲ ನನ್ನ ಹೆಸರು ಬರ್ದಿಟ್ಬಿಟ್ಟು ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಕಾವಿ ಹಾಕೊಂಡು ಕಾಶಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಹಾಗೆಲ್ಲಿಗೂ ಹೋಗಲ್ಲಮ್ಮ. ಮತ್ತೇನ್ ಮಾಡ್ತೀಯಾ? ಕೇಳಿದಕ್ಕೆ ಉತ್ತರ ಕೊಡೋದ್ ಬಿಟ್ಟು ಮೇಲ್ ಆಕಾಶ ನೋಡ್ಕೊಂಡು ನಿಂತಿದ್ಯಲ್ಲ. ತುಳಸಿ, ಅಲ್ಲಿ ಕಾಣ್ತಿದ್ಯಲ್ಲ ಚಂದ ಮಾಮ, ಅದ್ರ ಪಕ್ಕದಲ್ಲಿ ಒಂದು ನಕ್ಷತ್ರ ಪಳಪಳ ಅಂತ ಹೊಳಿತಿದ್ಯಲ್ಲ, ಅದು ನನ್ನ ತಂಗಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ನಕ್ಷತ್ರ ಇದೆಯಲ್ಲ, ಅದು ನನ್ನ ತಂಗಿ ಗಂಡ. ಪಕ್ಕದಲ್ಲಿ ಇನ್ನೆರಡು ಪುಟ್ಟ ಪುಟ್ಟ ನಕ್ಷತ್ರ ಇದೆಯಲ್ಲ, ಅದು ನನ್ನ ತಂಗಿ ಮಕ್ಕಳು. ನನ್ನ ತಂಗಿ ಅವಳ ಗಂಡ ಮಕ್ಕಳ ಜೊತೆ ಸುಖವಾಗಿ ಸಂಸಾರ ಮಾಡೋದನ್ನ ನಾನು ಕಣ್ತುಂಬ ನೋಡ್ತಾ ನನ್ನ ಕಾಲ ಕಳಿಬೇಕಮ್ಮ. ಅದೇ ನನ್ನ ಆಸೆ. ಅಷ್ಟೇ ಸಾಕಮ್ಮ ನನಗೆ. ಅಣ್ಣ, ಏಯ್ ತುಳಸಿ, ನನ್ನ ತಂಗಿ ಸಂತೋಷದ ಮುಂದೆ ಈ ಆಸ್ತಿ ಪಾಸ್ತಿ ಮನೆ ಮಠ ಇದೆಲ್ಲ ಯಾವುದೂ ಮುಖ್ಯ ಅಲ್ಲಮ್ಮ. ನನಗ್ ಮಾತ್ರ ಇದೆಲ್ಲ ಮುಖ್ಯನಾ? ನನಗ್ ನಿನ್ ಪ್ರೀತಿನೇ ಸಾಕು. ಇದೆಲ್ಲ ನೀನೇ ಇಟ್ಕೋ. ಅದೆಲ್ಲ ಆಗಲ್ಲಮ್ಮ. ಯಾಕಾಗೋದಿಲ್ಲ? ನೀನೇನ್ ತ್ಯಾಗಿನಾ? ಸ್ವಂತ ತಂಗಿಗೆ ಮನೆ ಮಠ ಬರ್ಕೊಡೋದನ್ನ ತ್ಯಾಗ ಅಂದ್ರೆ ಅದಕ್ಕಿಂತ ಪಾಪ ಬೇರೆ ಇಲ್ಲಮ್ಮ. ನೀನ್ ಇದೆಲ್ಲ ಮಾತಾಡಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ನೀನು ಅತ್ತೆ ಅತ್ತೆ ಬಾರತ್ತೆ ಇಲ್ಲಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನ್ ಇವಾಗ ಜಡ್ಜು, ಸರಿಯಾಗಿ ತೀರ್ಪು ಕೊಡ್ಬೇಕು. ಹೌದತ್ತೆ, ನೀವೇ ಸರಿಯಾಗಿ ತೀರ್ಪು ಕೊಡ್ಬೇಕು. ಏನ್ ತೀರ್ಪು ಕೊಡ್ಬೇಕು ಶಿವರಾಜು? ಆಸ್ತಿನೆಲ್ಲ ನನಗ್ ಬರ್ಕೊಟ್ಬಿಡ್ತಾನಂತೆ, ಅಣ್ಣನ್ಗೇನು ಬೇಡ್ವಂತೆ. ಇದ್ ಸರಿನಾ ಅತ್ತೆ? ತಂಗಿ ಸಂತೋಷವಾಗಿರ್ಬೇಕು ಅಂತ ಅನ್ಕೊಳ್ಳೋದು ನ್ಯಾಯ ಅಲ್ವಾ ಅತ್ತೆ? ಅದೇ ಆಸೆ ತಂಗಿಗೂ ಇರಲ್ವಾ ಅತ್ತೆ? ನೀನೇ ಹೇಳು. ಏಯ್ ನಿಂತ್ಕೊಳೆ, ಎಲ್ಲಿಗೆ ಹೋಗ್ತಾ ಇದೀಯಾ? ಈ ಮನೇಲಿ ಇರ್ಬೇಕು ಅಂದ್ರೆ ಹೋಗಿ ಆ ಶಿವರಾಜ್ನ ಹತ್ರ ನಿನಗೆ ಬರ್ಬೇಕಾಗಿರೋ ಆಸ್ತಿಲಿ ಅರ್ಧ ಭಾಗ ತಗೊಂಡ್ಬರ್ಬೇಕು. ಅತ್ತೆ ಏನಾಯ್ತು? ಏನಿಲ್ಲವ ತುಳಸಿ, ತಂಗಿಗಾಗಿ ಆಸ್ತಿನೆಲ್ಲ ಕೊಡೋಕ್ ರೆಡಿ ಇರೋ ಅಣ್ಣ. ಅಣ್ಣನೇ ನನ್ನ ಆಸ್ತಿ, ಅವನ್ ಕೊಡೋ ಆಸ್ತಿ ಪಾಸ್ತಿ ಏನು ಬೇಡ ಅನ್ನೋ ತಂಗಿ. ನಿಮ್ಮಿಬ್ರು ಪ್ರೀತಿ ನೋಡಿ ಮನ್ಸು ಖುಷಿಯಾಗಿ ಕಣ್ ತುಂಬ್ತು ಅಷ್ಟೆ, ಬೇರೆ ಏನು ಇಲ್ಲ ಕಣವ. ನಾನು ನಮ್ಮ ಅಣ್ಣನೂ ಹಿಂಗೆ ನಿಮ್ಮಂಗೆ ಒಬ್ಬರನ್ನ ಬಿಟ್ಟು ಒಬ್ರು ಇರ್ತಾ ಇರ್ಲಿಲ್ಲ. ನಮ್ಮ ಅಣ್ಣನು ನನ್ಗೊಸ್ಕೆ ಮಾಡಿ ಇಲ್ಲೇ ಇದೇ ಥರ ಹೇಳಿದ್ದ. ನಿಮ್ಮಿಬ್ಬರನ್ನು ನೋಡಿ ನನಗೆ ಹಳೇದೆಲ್ಲ ನೆನಪಾಯ್ತು. ಶಿವರಾಜು, ತುಳಸಿ, ನಾನು ಮನ್ಸಾರೆ ಹೇಳ್ತೀವ್ನಿ,
ನೀವಿಬ್ರು ಹಿಂಗೆ ಕೊನೆವರೆಗೂ ಸಂತೋಷವಾಗಿರ್ತೀರ. ನಾನು ಆ ದೇವ್ರ ಹತ್ರ ಅದನ್ನೇ ಕೇಳ್ಕೊತೀನಿ. ಶಿವರಾಜು, ಹುಟ್ಟದಬ್ಬದ ಶುಭಾಶಯಗಳು. ಆ ದೇವ್ರು ನಿಂಗೆ 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಸಂದಾಗ್ ಮಡಗಿರ್ಲಿ. ನಂದು ಅದೇ ಕಣ್ಮಗ. ಅತ್ತೆ, ಅಜ್ಜಿ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ನಾನಿವತ್ತು ಮೊದಲು ನನ್ನ ತಂಗಿ ಮುಖ ನೋಡ್ಬಿಟ್ಟು ಆಮೇಲೆ ನಿಮ್ಮಿಬ್ಬರ ಆಶೀರ್ವಾದ ತಗೋತೀನಿ. ತುಳಸಿ ತುಳಸಿ ಮನೇಲಿಲ್ಲ ಶಿವರಾಜು. ಮನೇಲಿಲ್ವಾ? ಎಲ್ಲಿ ಹೋಗಿದ್ದಾಳೆ? ಚಂದ ಕೇಳ್ದೆ ಕಣ್ಮಗ ನೀನು. ನಿನ್ ತಂಗಿ ನೀನ್ ಹುಟ್ಟದಬ್ಬದ ದಿನ ಎಲ್ಲೋಯ್ತಾಳೆ ಹೇಳು? ಸೂರ್ಯ ಹುಟ್ಟಕ್ ಮೊದ್ಲೇ ಗುಡಿ ತಕ್ಕೋದ್ಲು. ದೇವಸ್ಥಾನಕ್ಕ? ಹ್ಞೂ ಕಣ್ಮಗ, ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊ ಬರಕ್ ಹೋಗವಳೆ. ಶಿವರಾಜು, ಎಲ್ಗೋಯ್ತಿದ್ಯಾ? ನನ್ನ ತಂಗಿ ನೋಡಕ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನತ್ತೆ. ಏನ್ ಹೇಳ್ದೆ? ಕಣ್ ಮುಚ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಯ್ತೀಯಾ? ಹ್ಞೂ ಅತ್ತೆ. ಕೆಂಪ ಕೆಂಪ ಶಿವರಾಜು, ಶಿವರಾಜು ನಿಧಾನ. ಕೆಂಪ ಕೆಂಪ ಈಗ ಬಂದ್ಬಿಟ್ಟೆ. ಮೆತ್ಕೆ ಕಂಡ. ಅಯ್ಯೋ ನನ್ನ ಸೊಂಟ ಮುರಿತು. ಶಿವಣ್ಣ, ಬೇಜಾರು ಮಾಡ್ಕೊಡ, ತಪ್ಪು ತಿಳ್ಕೊಬೇಡ, ಬೈಬೇಡ. ಒಂದು 100 ರೂಪಾಯಿ ಕೊಡು, ಎಣ್ಣೆ ತಗೋತೀನಿ. ಆಮೇಲೆ ಕೊಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು, ಮೊದಲು ಗಾಡಿ ರೆಡಿ ಮಾಡು. ಗಾಡಿನ? ನಿಂದು ಗಾಡಿ ಅಲ್ಲ, ಆನೆ ಆನೆ. ಅಲ್ಕಣ್ ಶಿವು, ಇವ್ನಿಗೆ ಸೈಕಲ್ ತೊಗೊಂಡು ನೆಟ್ಟಕ್ಕೆ ಬರಕಿಲ್ಲ ಅಂಥದ್ರಲ್ಲಿ ಇವನ್ನ ಕರ್ಕೊಂಡು ಗುಡಿ ತಾವಕ್ ಹೋಯ್ತೀಯ? ಅಜ್ಜಿ, ನನ್ನ ಕಣ್ಣು ಮಾತ್ರ ಮುಚ್ಚಿರುತ್ತೆ, ಮನಸ್ಸು ತೆರೆದಿರುತ್ತೆ. ನನ್ನ ಮನಸ್ಸೇ ನನಗೆ ದಾರಿ ತೋರಿಸುತ್ತೆ. ಹೆಂಗೆ? ಕೈ 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 ನಿಂದು ಕೈ ಕಪ್ಪಣ. ಬಾರಪ್ಪ, ನಾನೇ ಕರ್ಕೊಂಡು ಹೋಗ್ತೀನಿ. ಅಣ್ಣ, ಮೆಟ್ಲು ಕಾಣ, ಮೆಟ್ಲು. ಗಾಡಿಯಲ್ಲಿದೆ? ಇಲ್ಲ ಇದೆ, ಎಲ್ಲೋಯ್ತದೆ? ಅಲ್ಲ ಕಾಣ, ನಾನು ಕಣ್ ಬಿಟ್ಕೊಂಡು ಸರಿಯಾಗಿ ಸೈಕಲ್ ಓಡ್ಸಕ್ ಬರಕಿಲ್ಲ. ಅಂಥದ್ರಲ್ಲಿ ಕಣ್ ಮುಚ್ಕೊಂಡು ಈ ಗಾಡಿನ ಹೆಂಗಣ ಓಡಿಸ್ತೀಯಾ? ಹ್ಯಾಂಡ್ಲು ತೋರಿಸೋ, ಹೆಂಗೋ ಓಡಿಸ್ತೀನಿ. ಇದೆ ಕಾಣ ಹ್ಯಾಂಡ್ಲು. ಅಣ್ಣ, ಇದೆ ಕಣ ಬ್ರೇಕು. ಇದು ಗೇರ್ ಲಿವರ್ ಕಣ. ಹತ್ತ ಗಾಡಿ. ಏನು ಹತ್ಬೇಕಾ? ಹತ್ತೋ. ಅಯ್ಯೋ, ಏನಪ್ಪ ಕದಿದೆ. ನಿಧಾನ ಕಾಣ. ಅಣ್ಣ 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 ನಿಧಾನ ಕಾಣ. ಏ ಅಣ್ಣ, ಕಣ್ ಮುಚ್ಕೊಂಡು ಗಾಡಿ ಓಡಿಸೋ, ಸೈಡ್ ಹೋಗ್ರಲ್ಲೇ. ಅಯ್ಯೋ ಅಣ್ಣ, ಕಾರ್ ಬರ್ತೈತೆ ಕಾಣ. ಏ ಸೈಡಿ ಹೋಗ, ಸೈಡಿ ಹೋಗ. ಅಣ್ಣ, ಕಣ್ ಮುಚ್ಕೊಂಡು ಗಾಡಿ ಓಡಿಸೋ, ಸೈಡಿ ಹೋಗ. ಅಯ್ಯೋ, ಅಯ್ಯೋ, ಕಣ್ ಮುಚ್ಕೊಂಡು ಗಾಡಿ ಓಡಿಸ್ತಾನೆ, ಮುಖ ಏನ್ ನೋಡ್ತಾರೆ, ಸೈಡಿ ಹೋಗ್ರಲ್ಲೇ. ಈ ಶಿವಣ್ಣ ತನ್ನ ಹುಟ್ಟದಬ್ಬ ಬಂದ್ರೆ ಸಾಕು, ತಂಗಿ ಮುಖ ನೋಡದೆ ಕಣ್ಣೇ ಬಿಡಲ್ಲ. ಕಂದ, ನೀನು ದೊಡ್ಡವನಾದ್ಮೇಲೆ ಶಿವಣ್ಣನ್ ತರ ನಿನ್ ತಂಗಿನ ಚೆನ್ನಾಗಿ ನೋಡ್ಕೋಬೇಕಾಯ್ತಾ? ಅಣ್ಣ, ಕಣ್ ಬಿಟ್ಕೊಂಡು ಗಾಡಿ ಓಡ್ಸೋಣ ಪ್ಲೀಸ್ ಕಣ. ಅಣ್ಣ ಪ್ಲೀಸ್ ಪ್ಲೀಸ್. ನನ್ನ ತಂಗಿ ಮುಖ ನೋಡೋವರೆಗೂ ನಾನು ಕಣ್ ಬಿಡಲ್ಲ. ಅಣ್ಣ, ಕಣ್ ಬಿಟ್ಕೊಂಡು ಗಾಡಿ ಓಡ್ಸೋಣ, ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಕಣ್ ಮುಚ್ಬೇಕಾಗುತ್ತೆ. ತುಳಸಿ, ಹೇಗಮ್ಮ ಇದೆಯಾ? ಚೆನ್ನಾಗಿದ್ದೀನಿ. ಅಣ್ಣನ ಹೆಸರಲ್ಲಿ ಅರ್ಚನೆ ತಾನೆ? ಹೌದು. ರಾಶಿ ನಕ್ಷತ್ರ ಹೇಳಮ್ಮ. ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಓಂ ಶಿವಣ್ಣ, ದೇವಸ್ಥಾನ ಬಂದು ನಿಲ್ಸೋಣ. ಅಪ್ಪ ಭಗವಂತ, ಬದುಕಿಸ್ಬಿಟ್ಟೆ. ತುಳಸಿ, ಅಣ್ಣ, ಏನಣ್ಣ ದೇವಸ್ಥಾನದವರೆಗೂ ಕಣ್ಮುಚ್ಕೊಂಡ್ ಬಂದ್ಯಾ? ನಾನು ಪ್ರತಿ ವರ್ಷ ಹುಟ್ಟಿದ ಹಬ್ಬದ ದಿನ ನಾನು ಕಣ್ಬಿಟ್ಟ ತಕ್ಷಣ ನಿನ್ನ ತಾನೇ ನೋಡೋದು.
ಏನಮ್ಮ ನನಗೂ ಹೇಳ್ದೇನೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಯಾ? ಯಾಕೆ ಕೇಳಬೇಕು? ನೀನ್ ಹುಟ್ಟಹಬ್ಬದ ದಿವಸ ಈ ದೇವ್ರ ಕೈಯಲ್ಲಿ ಆಶೀರ್ವಾದ ಮಾಡಿಸ್ಬಾರ್ದಾ? ಅಲ್ಲ ಅಣ್ಣ, ಪೂಜೆ ಮುಗಿಸ್ಕೊಂಡು ಮನೆಗೆ ತಾನೇ ಬರ್ತೀನಿ. ಬರೋಷ್ಟ್ರಲ್ಲಿ ಕಣ್ಮುಚ್ಕೊಂಡು ದೇವಸ್ಥಾನಕ್ಕೆ ಬರಕ್ ಯಾರು ಹೇಳಿದ್ದು? ಏನ್ ತಂಗ ಹಿಂಗ್ ಕೇಳ್ಬಿಟ್ಟೆ? ಇವತ್ತು ನೀನು ಅತಳ ವಿತಳ ಸುತ್ತಳ ಮಹಾತಳ ಪಾತಾಳದಲ್ಲಿ ಇದ್ದಿದ್ರು ಕಣ್ಮುಚ್ಕೊಂಡೆ ಬರ್ತಿದ್ದ. ಏನ್ ಶಿವಣ್ಣ, ನಾ ಹೇಳಿದ್ ಸರಿ ತಾನೆ? ಸರಿ ಕೆಂಪ. ಏನ್ ಸರಿ? ನಮ್ಮ ಊರಲ್ಲಿ ಕಣ್ ಬಿಟ್ಕೊಂಡು ಗಾಡಿ ಓಡಿಸಿದ್ರೇನೆ ಯಾರಾದ್ರೂ ಅಡ್ಡ ಬರ್ತಾರೆ. ಅಂತದ್ರಲ್ಲಿ ನೀನ್ ಕಣ್ಮುಚ್ಕೊಂಡು ಗಾಡಿ ಓಡಿಸಿದಾಗ ಯಾರಿಗಾದ್ರೂ ಗುದ್ದಿ ನಿಂಗೆ ಏನಾದ್ರೂ ಆಗಿದ್ದಿದ್ರೆ? ಆಹಾ, ಏನ್ ಮಾತಾಡ್ದೆ ತಾಯಿ? ಯಾರಿಗಾದ್ರೂ ಗುದ್ದಿದ್ರೆ ಇವ್ರ ಅಣ್ಣಂಗೆ ಗೇಟ್ ಆಗ್ತಿತ್ತಂತೆ. ಅಮ್ಮ ಅಖಿಲಾಂಡೇಶ್ವರಿ, ಇವತ್ತು ನಿಮ್ಮಣ್ಣ ಕಣ್ಮುಚ್ಕೊಂಡು ಗಾಡಿ ಓಡಿಸ್ತೀನಿ ಅಂತ ಕುತ್ಕೊಬಿಟ್ಟ. ನಾನೇ ದಾರಿ ತೋರಿಸಿ ಕರ್ಕೊಂಬಂದಿದ್ ಗೊತ್ತಾ? ಮೊದ್ಲು ನಿನ್ ಹೊಡಿಬೇಕು. ಅಣ್ಣಂಗೆ ಏನಾದ್ರೂ ಆಗಿದ್ದಿದ್ರೆ ನೀನನ್ ಸುಮ್ಮನೆ ಬಿಡ್ತಿರ್ಲಿಲ್ಲ. ಅಣ್ಣ, ದಯವಿಟ್ಟು ಹಿಂಗೆಲ್ಲ ಮಾಡ್ಬೇಡ ಅಣ್ಣ. ಸರಿನಮ್ಮ, ಆರತಿ ಮಾಡ್ತಿದಾರೆ ನೋಡು. ನಾನು ನಿನ್ನ ಹತ್ರ ಏನೂ ಕೇಳೋದಿಲ್ಲ. ಇವತ್ತಿನ ದಿನದ ಹಾಗೆ ಪ್ರತಿದಿನಾನು ನನ್ನ ತಂಗಿ ಮುಖದಲ್ಲಿ ಯಾವಾಗಲೂ ಸಂತೋಷ ಇರೋ ಹಾಗೆ ಮಾಡಪ್ಪ, ಅಷ್ಟೇ ಸಾಕು. ಅರ್ಚನೆ ಅಭಿಷೇಕ ಮಾಡಿಸಿದ್ದೆಲ್ಲ ನನಗೋಸ್ಕರ ಅಲ್ಲ, ನಮ್ಮ ಅಣ್ಣಂಗೋಸ್ಕರ. ನನ್ನ ಅಣ್ಣ ಇದೇ ರೀತಿ ಯಾವಾಗಲೂ ಖುಷಿಯಾಗಿರೋದನ್ನ ನಾನು ನೋಡೋ ಹಾಗೆ ಮಾಡು ತಂದೆ. ನಮ್ಮ ಅಣ್ಣನ ಬದುಕಲ್ಲಿ ಯಾವುದೇ ರೀತಿ ಕಷ್ಟ ಬರ್ದೇ ಇರೋ ಹಾಗೆ ನೋಡ್ಕೋ ತಂದೆ. ನನಗಷ್ಟೇ ಸಾಕು. ತುಳಸಿ ತಗೋ. ಅಣ್ಣ ನಿಂತ್ಕೋ. ಏನಮ್ಮ? ಅಣ್ಣ, ನಿಂಗೊಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟಾ? ನನಗೆ ನೀನೇ ಗಿಫ್ಟು, ನಿನಗಿಂತ ಬೇರೆ ಗಿಫ್ಟ್ ಬೇಕಾ? ಹೋಗ್ಲಿ, ಏನಮ್ಮ ಅದು? ಕಣ್ಮುಚ್ಚು, ತೋರಿಸ್ತೀನಿ. ಕಣ್ಮುಚ್ಚಿದ್ರೆ ಹೇಗಮ್ಮ ಕಾಣಿಸುತ್ತೆ? ಅಣ್ಣ. ಸರಿನಮ್ಮ. ಕಣ್ಬಿಡು. ತುಳಸಿ, ಏನಮ್ಮ ಚೈನು? ಅದು ಎರಡೆರಡು. ಹ್ಞೂ ಅಣ್ಣ, ನನ್ಗೊಂದು ನಿನ್ಗೊಂದು ತಗೊಳ್ಳೋಣ. ಅಣ್ಣ, ಲಾಕೆಟ್ ಓಪನ್ ಮಾಡಿ ನೋಡು. ನಿನ್ ಫೋಟೋ. ಕೆಂಪ, ಇದು ಹಿಡ್ಕೋ. ಅಣ್ಣ, ಇಲ್ಲಡು. ನನ್ನ ಫೋಟೋ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ಯಮ್ಮ. ಹಾಕೊಳ್ಳೋಣ. ಹಾ, ನೀನೇ ನಿನ್ ಕೈಯಾರೆ ಹಾಕು. ಅಣ್ಣ, ಈ ಚೈನ್ ಯಾವಾಗ್ಲೂ ನಿನ್ ಕತ್ತಲ್ಲೇ ಇರ್ಬೇಕು. ಈ ಚೈನು ನನ್ ಕತ್ತಲ್ಲಿರುತ್ತೆ. ಕೆಂಪ, ಹೇಗಿದೆಯೋ? ಅಣು ಸಾಕತ್ತಾಗೈತೆ ಕಾರಣ. ತಂಗೆವಾ, ನಂಗೊಂದು ತಂದಿದ್ರೆ ಆಗ್ತಿರ್ಲಿಲ್ವಾ? ಇವತ್ತೇ ನಿನ್ ಹುಟ್ಟಬ್ಬನ, ನಿನ್ ಹುಟ್ಟಬ್ಬ ಬರ್ಲಿ, ಅವಾಗ ತರ್ತೀನಿ. ಸರಿ ತಂಗೆವಾ. ತುಳಸಿ, ಈ ಗಿಫ್ಟ್ ನನಗೆ ತುಂಬಾ ಇಷ್ಟ ಆಯ್ತಮ್ಮ. ನನಗೆ ತುಂಬಾ ಸಂತೋಷ ಆಯ್ತು. ಸರಿ, ಈಗೆಲ್ಲ ಹೋಗೋಣ? ಇನ್ನೆಲ್ಲಿಗೆ? ಮಾವಯ್ಯನ ಮನೆಗೆ ಹೋಗೋಣ. ಕೆಂಪ, ನೀನ್ ಪಂಚಾಯತಿ ಆಫೀಸ್ಗೆ ಹೋಗಿರು. ಸರಿ ಶಿವಣ್ಣ. ಶಿವಣ್ಣ, ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದಮ್ಮ. ಅಮ್ಮ, ಇದು ನನ್ನ ತಂಗಿ ಕೊಟ್ಟಿದ್ದು. ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆ ಶಿವಣ್ಣ. ಬರ್ತೀವಿ. ಮಾವ, ಮಾವ, ಬರ್ತಡೇ ಬಾಯ್ ಬಂದಿದ್ದಾರೆ ಮಾವ. ಅದೇ ಮಾವ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಜ್ಯೋತಿ. ಏನ್ ಮಾವ, ನೀವು ಇಷ್ಟು ಚೆನ್ನಾಗಿ ವಿಶ್ ಮಾಡಿದ್ರೆ ಬರೀ ಥ್ಯಾಂಕ್ ಯು ಹೇಳ್ತಿರಲ್ಲ. ನಿನಗೆ ಅದನ್ನ ಹೇಳಿರೋದು ದೊಡ್ಡದೇಯ, ಅದು ಬರೀ ಬಾಯಲ್ಲಿ ಹೇಳಿರೋದು. ಹಲೋ ಅತ್ತೆ, ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ನಮ್ಮ ಅಣ್ಣ ಯಾರೇನೇ ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ಅವ್ನು ಈ ಊರಿನ ಕರ್ಣ ಮಹಾರಾಜ. ಹೇಳ್ ಜ್ಯೋತಿ, ಏನ್ ಬೇಕು ನಿಂಗೆ? ನನ್ಗೇನು ಬೇಡ, ಸುಮ್ಮನೆ ಕೇಳ್ದೆ ಅಷ್ಟೆ. ಇಂಥ ಸಮಯದಲ್ಲಿ ಏನಾದ್ರೂ ಕೇಳೋದ್ ಬಿಟ್ಟು ಏನು ಬೇಡ ಅಂತಿದ್ದಾಳೆ. ಮಾವ ಎಲ್ಲಿ? ಮಾವ, ಮಾವ. ಬಂದೆ ತುಳಸಿ. ಓಹೋ, ಹುಟ್ಟು ಹಬ್ಬದ ಶುಭಾಶಯಗಳು ಶಿವರಾಜ್ ಮಾವ. ದಂಪತಿ ಸಮೇತ ನೀವಿಬ್ರು ಬರ್ತ್ಡೇ ಬಾಯ್ಗೆ ಸಖತ್ತಾಗಿರೋ ಒಂದು ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ನಿಮ್ಮಿಬ್ಬರಿಗೂ ಯಾವಾಗ್ಲೂ ಇರುತ್ತಮ್ಮ. ಏನು, ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಹ್ಞೂ ಮಾವ, ದೇವಸ್ಥಾನಕ್ಕೆ ಹೋಗಿ ನೇರವಾಗಿ ಇಲ್ಲಿಗೆ ಬರ್ತಾ ಇದೀವಿ. ಅತ್ತೆ, ನೀವು ಮಾವನ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳಿ.
ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡ್ಲಪ್ಪ, 100 ಕಾಲದವರೆಗೂ ಚೆನ್ನಾಗಿ ಬಾಳು. ಏನಮ್ಮ ನಿನ್ನ ಅಪ್ಪನ್ಗಿಂತನೂ ಜೋರಾಗಿ ಆಶೀರ್ವಾದ ಮಾಡ್ತೀಯಾ ಅಂತ ಅನ್ಕೊಂಡೆ. ಅಯ್ಯ, ನಾವ್ ಆಶೀರ್ವಾದ ಮಾಡ್ದಂಗೆಲ್ಲ ಆಗೋಯ್ತದ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡು. ಮಾವ, ಅತ್ತೆ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನೀನ್ ಸುಮ್ಕಿರ್ತೀಯಾ? ಸಮಾಧಾನ ಮಾಡೋ ತರ ಸಮಸ್ಯೆನ ದೊಡ್ಡದು ಮಾಡಬೇಡ. ಅತ್ತೆ, ಏನತ್ತೆ? ಅಣ್ಣ, ನಾನು ನಿಂಗೆ ಬರ್ತಡೇ ಗಿಫ್ಟ್ ಕೊಟ್ಟಿದ್ದು ನಿನ್ನ ಮಾವಂಗೆ ತೋರ್ಸೇ ಇಲ್ಲ. ತೋರ್ಸೋಣ? ನೋಡಿ ಮಾವ, ತುಂಬಾ ಚೆನ್ನಾಗಿದೆ. ಯಾರು ಅಂತ ನೋಡಿದ್ರಾ? ತುಳಸಿ, ದ ಗ್ರೇಟ್ ಸಿಸ್ಟರ್ ಆಫ್ ಶಿವರಾಜು. ಜೊತೆ ಇಲ್ಲಡು, ಸೂಪರ್ ಆಗಿದೆ ತುಳಸಿ. ಮೈ ಡಿಯರ್ ಅಣ್ಣ. ಸ್ವಲ್ಪನೇ ದುಡ್ಡು ಉಳಿಸಿ ನನಗೆ ಗೊತ್ತಿಲ್ಲದ ಹಾಗೆ ಪಟ್ನಕ್ಕೆ ಹೋಗಿ ಇದನ್ನು ತಗೊಂಡು ಬಂದಿದ್ದಾಳೆ. ನಮ್ಮ ತುಳಸಿನ ಏನಂತ ಅಂದ್ಕೊಂಡಿದ್ಯಾ ನೀನು? ಅವಳು ಸಾಧಾರಣ ಹೆಣ್ಣಲ್ಲ, ನಮ್ಮ ಅಕ್ಕ ಹೆತ್ತಿರೋ ಚಿನ್ನ ಅವಳು. ಹೌದೌದು, ಚಿನ್ನ ಒಳ್ಳೇದೆ. ಈಗ ಆಗಿರೋದ್ ನೋಡಿದ್ರೆ ಈ ಚಿನ್ನನ ಇಟ್ಕೊಳಕ್ಕೂ ಆಗಕ್ಕಿಲ್ಲ, ಬಿಡಕ್ಕೂ ಆಗಕ್ಕಿಲ್ಲ. ಲೈ, ನಮ್ಮ ತುಳಸಿನ ಚಿನ್ನ ಅಂದ್ರೆ ನಿಂಗೇನೆ ಆಯ್ತು? ಹೌದೌದು, ಇವಳು ಚಿನ್ನ ನನ್ ಕಬ್ಬಣ. ಮಾವ, ಈ ಚೈನ್ನ ನಾವ್ ಯಾವತ್ತೂ ಕಳಿಯೋದೇ ಇಲ್ಲ. ಅಣ್ಣ ಯಾವಾಗ್ಲೂ ನನ್ನ ಜೊತೆನೇ ಇರ್ತಾನೆ, ನಾನು ಅಣ್ಣನ ಜೊತೆ ಯಾವಾಗ್ಲೂ ಇರ್ತೀನಿ. ತುಂಬಾ ಸಂತೋಷ ನಮ್ಮ. ಹೌದು, ಎಲ್ಲಿವರೆಗೂ ಇರ್ತೀರಾ? ಮದ್ವೆ ಆದ್ಮೇಲೆ ನಿಮ್ಮಣ್ಣ ಅವನ ಹೆಂಡ್ರು ಫೋಟೋ ಹಾಕೋತಾನೆ, ನೀನು ನಿನ್ ಗಂಡನ ಫೋಟೋ ಹಾಕೋತೀಯ. ನಿಮ್ಮಿಬ್ರು ಪಿರುತಿ ಯಾವಾಗ್ಲೂ ಹಿಂಗೆ ಇರ್ತದ?